ಧಾರವಾಡದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಚಿಣ್ಣರ ಜಾಣರ ಜಗಲಿ ಹರಟೆ ಕಾರ್ಯಕ್ರಮ. ಶಾಲಾ ವಿದ್ಯಾರ್ಥಿಗಳಿಂದ ಶ್ರದ್ಧಾ ಭಕ್ತಿಯಿಂದ ನಡೆದ ತಂದೆ ತಾಯಿಗಳ ಪಾದಪೂಜೆ ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಜೊತೆಗೆ ಸಂಸ್ಕಾರ ನೀಡುವ ಕೆಲಸವನ್ನು ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯು ಮಾಡುತ್ತಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಹೇಳಿದರು. ಅವರು ಧಾರವಾಡ ನಗರದ ವಿಕಾಸ ನಗರದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜಗದ್ಗುರು ಭೈರವೈಕ್ಯ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ 51ನೇ ಪಟ್ಟಾಭಿಷೇಕ ಮಹೋತ್ಸವದ ಸವಿನೆನಪಿನ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ತಂದೆತಾಯಿಗಳ ಪಾದಪೂಜಾ ಕಾರ್ಯಕ್ರಮ ಹಾಗೂ ಚಿಣ್ಣರ ಜಾಣರ ಜಗಲಿ ಹರಟೆ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ಶಾವಿಗೆಯನ್ನು ಒತ್ತಿ ಹೊಂಬಾಳೆಯನ್ನು ಅರಳಿಸಿ ಮೊಸರು ಕಡಿಯುವ ಮೂಲಕ ಚಾಲನೆಗೊಳಿಸಿ ಮಾತನಾಡಿದರು. ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಮಂಡ್ಯ ಜಿಲ್ಲೆಯಿಂದ ಆಗಮಿಸಿರುವಂತ ಎಲ್ಲ ಪತ್ರಕರ್ತರ ಬಂಧುಗಳು, ಈ ಒಂದು ಕಾರ್ಯಕ್ರಮ ಹುಬ್ಬಳ್ಳಿ ಧಾರವಾಡದ ನಗರದಲ್ಲಿ ಯಾವ ನಡೆಯುತ್ತೆ ಅಂತೇಳಿ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಎಲ್ಲರೂ ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರ್ಕೊಳ್ತೇವೆ. ಚಾಲನೆಗೊಳ್ತಾ ಇದೆ. ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಕ್ಕಳಿಂದ ಪಾದಪೂಜೆ ಕಾರ್ಯಕ್ರಮ ಹಾಗೂ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಚಿಣ್ಣರ ಜಾಣರ ಜಗಲಿ ಮತ್ತು ವಿನೂತನವಾದಂತಹ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಮಂಡ್ಯದಲ್ಲಿ ಆರಂಭಿಸಿ ತದನಂತರ ಈ ಭಾಗಕ್ಕೆ ನಾವು ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮ ಇಲ್ಲಿ ಸುಸಂಪನ್ನಗೊಂಡ ನಂತರ ಮತ್ತೆ ತುಮಕೂರು ಒಂದು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಶ್ರೀಯುತ ಶಶಿಕುಮಾರ್ ಸರ್ ಅವರು, ಪೊಲೀಸ್ ಆಯುಕ್ತರು, ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರ ಶ್ರೀಯುತರು ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮುಂಭಾಗಕ್ಕೆ ಆಗಮಿಸಿ ಮೊದಲಿಗೆ ಗ್ರಾಮೀಣ ಶೈಲಿಯ ಮಜ್ಜಿಗೆಯನ್ನ ನಾವೇನು ಸಿಲುಕ್ತೀವೋ, ಈಗಾಗಲೇ ಬ್ಲೆಂಡರ್ ಬಂದಿದೆ, ಈ ಶೈಲಿ ಮರೆಯಾಗಿದೆ. ಮಜ್ಜಿಗೆಯನ್ನ ಸಿಲುಕುವ ಮೂಲಕ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿಕೊಡ್ಬೇಕು ಕೊಡ್ಕೊಡ್ತೀನಿ. ಇದರೊಟ್ಟಿಗೆ ನಮ್ಮೆಲ್ಲ ಮಂಡ್ಯ ಭಾಗದ ಪತ್ರಕರ್ತ ಬಂಧುಗಳು ಕೈ ಜೋಡಿಸಬೇಕಾಗಿ ಕೊಡ್ಕೊಡ್ತೀನಿ. ಮರೆಯಾಗ್ತಿರುವಂತ ಜಾನಪದ ಕಲೆ, ಹಳ್ಳಿಯ ಹೆಂಗಸರು ಮೊಸರನ್ನ ಸಿಲುಕಿ ಬೆಣ್ಣೆನಾಟಿಗೆ ಸಾಥನ್ನು ನೀಡಬೇಕಾಗಿ ಕೋರ್ಕೊಳ್ತೇನೆ. ಹಲೋ ಎಲ್ಲ ಮಕ್ಕಳು ಜೋರಾದ ಚಪ್ಪಾಳೆಯನ್ನ ಆರಂಭ ಒಂದು ಒಂಬಳೆ ಶುಭಸೂಚಕವಾದಂತಹ ಒಂದು ವಸ್ತು. ಒಂಬಳೆಯನ್ನು ಅರಳಿಸುವ ಮೂಲಕ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿಗೆ ವ್ಯಕ್ತಿಗಳು ಉದ್ಘಾಟನೆ ಮಾಡಿಕೊಂಡಿದ್ದಾರೆ. ಹಾಗೆ ಮತ್ತೊಂದು ಈ ಒಂದು ಸಾವಿಗೆ ಅನ್ನುವಂಥದ್ದು ಒಂದು ಜಾನಪದ ಶೈಲಿಯ ಒಂದು ಆಹಾರ. ಈ ಮರೆಯಾಗ್ತಿರುವಂತಹ ಈ ಒಂದು ಆಹಾರವನ್ನ ಒಂದು ವೇದಿಕೆ ಮೇಲೆ ನಾವು ಚಾಲನೆಯನ್ನ ಮಾಡ್ತಾ ಇದ್ದೀವಿ. ಉದ್ಘಾಟನೆಯನ್ನ ಮಾಡಿಕೊಂಡಂತ ಎಲ್ಲ ಗಣ್ಯರಿಗೆ ಹಾಗೂ ಪೂಜ್ಯರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ. ಇಂದಿನ ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಜಿಎಸ್ ಸಂಸ್ಥೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತಂದರೆ ಬಹಳ ಹೆಮ್ಮೆಯ ವಿಚಾರ. ಬಾಲಗಂಗಾಧರ ಸ್ವಾಮೀಜಿಯವರಿಂದ ಪ್ರಾರಂಭವಾದಂತಹ ತ್ರಿವಿಧ ದಾಸೋಹ ಏನಿದೆ, ಅನ್ನ ಅಕ್ಷರ ಆಶ್ರಯ, ಇದು ಇವತ್ತು ಹಿಮಾಲಯ ಪರ್ವತದಷ್ಟು ಎತ್ತರದಲ್ಲಿ ಅವರ ಕೊಡುಗೆ ಇದೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗುತ್ತೆ. ಅದೇ ಒಂದು ಕೊಡುಗೆಯನ್ನು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ವಿಚಾರ. ಮತ್ತು ಇನ್ನೂ ಹೆಚ್ಚು ಎತ್ತರಕ್ಕೆ ತಗೊಂಡೋಗುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅನ್ನೋದು. ಯಾವುದೇ ಮಠಗಳು
ಆ ಒಂದು ಸಮುದಾಯದ ಸಹಕಾರ ಮತ್ತು ಬೆಂಬಲದಿಂದ ಬೆಳೆಯುವಂಥ ಸಾಧ್ಯತೆ ಹೆಚ್ಚು. ಇಲ್ಲಿ ಶ್ರೀಮಠದ ಭಕ್ತಾದಿಗಳು ಮತ್ತು ಶ್ರೀಮಠ ಯಾವ ಒಂದು ಸಮುದಾಯವನ್ನು ಹೆಚ್ಚಾಗಿ ಗುರುತಿಸ್ಕೊಂಡಿದೆ. ಆ ಸಮುದಾಯದ ಸಂಖ್ಯೆ ಬಹಳ ಕಡಿಮೆ ಇದ್ರೂ ಕೂಡ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತಂದರೆ ವಿವಿಧ ದಾಸೋಹದ ಫಲಾನುಭವಿಗಳು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಎಲ್ಲ ಜಾತಿ ಧರ್ಮಗಳು ಇವತ್ತು ಶ್ರೀಮಠದ ಭಕ್ತರಾಗಿದ್ದಾರೆ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ಇಷ್ಟಪಡ್ತಾರೆ. ಈ ದಿನ ನನ್ನ ಕಾರ್ಯಕ್ರಮ ಒಂದು ಮಕ್ಕಳ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿದ್ರು. ನಾನು ಚಿಕ್ಕದಾಗ ಒಂದು ಸ್ಟೇಜ್ ಶೋ ಟೈಪ್ ಇರುತ್ತೆ ಅಂತ ಬಂದಾಗ ಇಲ್ಲಿ ಯಾವುದೇ ಒಂದು ರಿಯಾಲಿಟಿ ಶೋ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ತಯಾರಿ ಮಾಡಿದ್ದಾರೆ. ಇಷ್ಟೊಂದು ಸುಂದರವಾಗಿ ವೇದಿಕೆಯನ್ನು ಅಲಂಕಾರ ಮಾಡಿರುವಂಥದ್ದು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತು ನನಗೆ ಹೇಳಿದರು ಮಕ್ಕಳು ತುಂಬ ಚೆನ್ನಾಗಿ ಮಾತಾಡ್ತಾರೆ, ತಾವು ಸ್ವಲ್ಪ ಕುತ್ಕೊಂಡಿದ್ದು ಮಾತು ಕೇಳಬೇಕು ಅಂತ. ಕುತ್ಕೊಂಡು ನನಗೆ ಸಂಜೆವರೆಗೂ ಕೇಳಲಿಕ್ಕೂ ಮನಸ್ಸಿದೆ, ಬಟ್ ಸಮಯ ಇಲ್ಲ. ಅದ್ರ ಜೊತೆಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಮತ್ತು ಅವರ ಪೋಷಕರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀವಿ. ಅದೇ ರೀತಿ ಮಂಡ್ಯ, ಮೈಸೂರು ಭಾಗದಿಂದ ಬಹಳಷ್ಟು ಜನ ಮಠದ ಭಕ್ತಾದಿಗಳು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಬಾಲಗಂಗಾಧರ ಸ್ವಾಮೀಜಿಗಳು ಬಹಳ ಚಿಕ್ಕ ವಯಸ್ಸಲ್ಲೇ ಅನಾರೋಗ್ಯದಿಂದ ತೀರ್ಕೊಂಡ್ಬಿಟ್ಟು ನಮ್ಮನ್ನೆಲ್ಲ ಅಗಲಿದ್ರು. ಅದರ ದುಃಖ ನಮ್ಗೆ ಇವತ್ತಿಗೂ ಇದೆ. ಯಾಕಂದರೆ ಅವ್ರು 100 ವರ್ಷ ಬದುಕಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಆಗಿತ್ತು. ಆದರೆ ಬಹಳ ಬೇಗ ತೀರ್ಕೊಂಡ್ರು ಅನ್ನೋದು ನಿಗದಿಲ್ಲ ಅನ್ನೋದು ನೋವು ನಮಗೆ ಇದ್ದೇ ಇದೆ. ಅಷ್ಟಾಗಿಯೂ ಕೂಡ ಸದ್ಯ ಇವತ್ತು ನಿರ್ವಾಣಿ ಸ್ವಾಮೀಜಿಗಳಿದ್ದಾರೆ. ಅತ್ಯಂತ ವಿದ್ಯಾವಂತ ಸ್ವಾಮಿಗಳಲ್ಲಿ ಅವರು ಕೂಡ ಒಬ್ಬರು. ಈ ಭಾರತ ದೇಶದಲ್ಲಿ ಅತ್ಯಂತ ವಿಜ್ಞಾನವಂತ ಸ್ವಾಮೀಜಿಗಳು ಇವತ್ತು ಯಾವುದಾದ್ರೂ ಒಂದು ಮಠವನ್ನು ಹೆಡ್ ಮಾಡ್ತಾ ಇದ್ದಾರೆ. ಅವರಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು ಅಗ್ರ ಪಂಕ್ತಿ ಕೂತ್ಕೋತಾರೆ ಅಂತ ಯಾವುದೇ ಒಂದು ಹೆಸಿಟೇಷನ್ ಇಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತ ಒಬ್ಬರು ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಿರುವಂಥ ಈ ಒಂದು ವಿವಿಧ ದಾಸೋಹ ಏನಿದೆ ಅದನ್ನು ಉತ್ಕೃಷ್ಟವಾಗಿ ನಡೀಲಿ. ಇದರಿಂದ ಸಾಕಷ್ಟು ಬಡ ಜನರು ಗ್ರಾಮೀಣ ಭಾಗದಲ್ಲಿರುವಂಥವರಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗ್ತಾ ಇದೆ. ಅವ್ರ ಬದುಕು ರೂಪಿಸ್ಕೊಳ್ಳಲಿಕ್ಕೆ ಇದು ಒಂದು ವೇದಿಕೆ ಆಗ್ತಾ ಇದೆ. ಈ ದಾಸೋಹ ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿಲಿ ಅಂತ ನಾನಾದರೂ ದೇವರಲ್ಲಿ ಬೇಡ್ಕೊತೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿಬಿಟ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆ ಮೇಲಿರುವ ಪೂಜ್ಯರಿಗೂ ಗಣ್ಯರಿಗೂ ಹಾಗೂ ಇರುವಂಥ ಎಲ್ಲರಿಗೂ ಒಂದು ಸ್ಥಾನದಲ್ಲಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವುದು ಅತಿ ಅಗತ್ಯವಾಗಿದೆ. ವಿದ್ಯಾರ್ಥಿಗಳಿಗೆ ಅಂಕಗಳಿಕೆಯ ಜೊತೆಗೆ ಮಾನವೀಯ ಸಂಬಂಧಗಳ ಬಗ್ಗೆ ಅರಿವು ಮೂಡಿಸಿ ತಂದೆ ತಾಯಿಗಳ ಮಹತ್ವದ ಬಗ್ಗೆ ತಿಳುವಳಿಕೆ ಮೂಡಿಸಲು ಪಾದಪೂಜಾ ಕಾರ್ಯಕ್ರಮ ರೂಪಿಸಿ ವಿದ್ಯಾರ್ಥಿಗಳಿಂದಲೇ ತಂದೆ ತಾಯಿಯ ಪಾದಪೂಜೆ ಮಾಡಿಸಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಜಾಗೃತಿ ಮೂಡಿಸಿರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ಸಂಗತಿಯಾಗಿದೆ ಎಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಹೇಳಿದರು. ನಾಡಿನ ಮಾತಿನ ಮಲ್ಲರ ಜಗಲಿ ಹರಟೆ ಕಾರ್ಯಕ್ರಮ ಖ್ಯಾತಿಯ ಬಸವರಾಜ್ ಮಾಮನಿ ಚಿಣ್ಣರ ಜಾಣರ ಜಗಲಿ ಶಾಲಾ ಮಕ್ಕಳೇ ನಡೆಸಿಕೊಡುವ ಮಕ್ಕಳ ಹರಟೆ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿ ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವದ ವಿಕಸನಕ್ಕೆ ಹರಟೆ ಕಾರ್ಯಕ್ರಮ ವರದಾನವಾಗಿದೆ. ಹರಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳು ಮಾತನಾಡುವ ಕಲೆಯನ್ನು ಕಲಿತು ಲೋಕಜ್ಞಾನದ ಮೂಲಕ ಅತ್ಯುತ್ತಮ ಸಾಧನೆ ಮಾಡಲಿದ್ದಾರೆ ಎಂದು ಮಾಮನಿ ಮಕ್ಕಳ ಪ್ರತಿಭೆಯನ್ನು ಶ್ಲಾಘಿಸಿದರು. ಇಲ್ಲಿ ಸೇರಿದಂತ ಎಲ್ಲ ಮುದ್ದು ಮಕ್ಕಳಿಗೆ ಮೊಟ್ಟ ಮೊದಲನೇದಾಗಿ ಚಿಣ್ಣರ ಜಾಣರ ಜಗುಲಿ ಇರುವಂತಹ ಕಾರ್ಯಕ್ರಮಕ್ಕೆ ತಮಗೆ ನಾನು ಮನಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಪರಮ ಪೂಜ್ಯ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ 51ನೇ ಪಟ್ಟಾಭಿಷೇಕದ ಸವಿ ನೆನಪಿಗಾಗಿ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಜೆ.ಎನ್. ರಾಮಕೃಷ್ಣ ಗೌಡರ ಸಲಹೆ ಮೇರೆಗೆ ಇವತ್ತು BGS ಶಿಕ್ಷಣ ಸಂಸ್ಥೆಯಲ್ಲಿ ಚಿಣ್ಣರ ಜಾಣರ ಜಗುಲಿ ಎನ್ನುವಂತಹ ಒಂದು ವಿನೂತನವಾದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ತುಂಬಾ ಸಂತೋಷ. ಮೊದಲಿಗೆ ವೇದಿಕೆ ಮುಂಭಾಗದಲ್ಲಿ ಕುಳಿತಂತಹ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮುದ್ದು ಮಕ್ಕಳು ಮುಂದೆ ಕೂತಾಗ
ಏನು ಕೇಳಬೇಕಾಗಿತ್ತು ಮಕ್ಕಳ ಜೊತೆ ಅವ್ರು ಬಹಳ ಹಿಂದೆ ಕೂತಾರೆ. ಧಾರವಾಡದಾಗ ಕಾರ್ಯಕ್ರಮ ಮಾಡೋದ, ಮಂಡ್ಯದಾಗ ಈ ಮಂದಿ ಕೂತಾರೆ ನನಗೆ ಅಷ್ಟು ದೂರ ಆಗಿಬಿಟ್ಟಾರೆ. ನಮ್ಮ ಮಂದಿ ಎಷ್ಟು ಶಾರ್ಪ್ ಅದ ಅಂದ್ರೆ ಇದಕ್ಕೂ ಚಪ್ಪಾಳೆ ತೆಗೆದಿದೆ. ಬಂಧುಗಳೇ, ಮಕ್ಕಳ ಮಾತುಗಳನ್ನು ನೀವು ಯಾವ ತರ ಕೇಳಲಿಕ್ಕೆ ಉತ್ಸುಕರಾಗಿದ್ದೀರೋ ಅದೇ ತರ ನಾನು ಕೂಡ ಕೇಳಲಿಕ್ಕೆ ಉತ್ಸುಕನಾಗಿದ್ದೀನಿ. ನನಗಿದು ಹೊಸದು. ನಾನು ಹಿರೇಮಂಗಳೂರು ಕಣ್ಣನವರ ಸಾರಥ್ಯದಲ್ಲಿ ನಡೀತಕ್ಕಂಥ ಹರಟೆ ಸಾಕಷ್ಟು ಸಲ ಭಾಗವಹಿಸಿದ್ದೇನೆ. ಆದರೆ ನಡುವೆ ಕೂತ್ಕೊಂಡು ಜಡ್ಜ್ ಮಾಡತಕ್ಕಂಥ ಮೊಟ್ಟ ಮೊದಲ ಕಾರ್ಯಕ್ರಮ ಇದಾಗಿದೆ ನನಗೆ. ಪ್ರಕಾಶ್ ಅವರು ಫೋನ್ ಮಾಡಿ, ಸರ್ ಹಿಂಗ ಚಿನ್ನರ ಜಾಣ ಜಗುಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಬರ್ಬೇಕಂತಂದಾಗ ಇಲ್ಲ ಸರ್ ನನಗೆ ಆಗಲ್ಲ, ನಡುವೆ ಕೂತ್ಕೊಂಡು ನಿಭಾಯಿಸುವಂತ ಶಕ್ತಿ ನನಗಿಲ್ಲ ತಂದಾಗ, ಇಲ್ಲ ಸರ್ ಬರಲೇಬೇಕು, ಒಂದು ಅವಕಾಶ ಇದೆ. ಹಿಂದೂ ಮಂದಿ ಸಾಲಿಮಠ ಗುಂಡೂರಾವು ಅನೇಕ ಸುಧಾರಕರು ಅವರೆಲ್ಲ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ. ಗಂಗಾವತಿ ಪ್ರಾಣಿ ಸ್ಥಾನದಿಂದ ಒಬ್ಬರು ಕೂಡ ಬಂದಿಲ್ಲ. ಧಾರವಾಡದಲ್ಲಿ ಸೆಪ್ಟೆಂಬರ್ 20ರಂದು ಈ ಕಾರ್ಯಕ್ರಮ ನಡೀತಾ ಇದೆ. ತಾವು ಬರಲೇಬೇಕಂತೇಳಿ ಪಟ್ಟು ಹುಡ್ಕೊಂಡು ಬಂದು ನನಗೆ ಕೂಡಿಸಿದ್ದಾರೆ. ನನಗೂ ಇದು ವಸ್ತು ಅಂತ ಹೇಳಿದೆ. ನಾನು ಸ್ಟಾರ್ಟಿಂಗ್ ಶ್ರೀಗಳ ಜೊತೆಯಲ್ಲಿ ಎಲ್ಲರಿಗೂ ಸನ್ಮಾನ ಆಯಿತು. ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮಂಡ್ಯದಿಂದ ಬಂದಂತ ಅನೇಕ ಮಹನೀಯರಿಗೆ ಕೇವಲ 2-3 ನಿಮಿಷದಲ್ಲಿ ಸನ್ಮಾನ ಮಾಡಿಬಿಟ್ಬಿಟ್ಟು ಬಹಳ ಬೇಗವಾಗಿ ಮುಗೀತು. ಕೆಲವೊಂದು ಸಲ ಸನ್ಮಾನ ಕಾರ್ಯಕ್ರಮಗಳು ಬಹಳಷ್ಟು ಲೆಂದಿಯಾಗಿ ಹಿಡಿತವೆ. ಆದರೆ ಸಮಯ ಪ್ರಜ್ಞೆಯಿಂದ ನಮ್ಮ ಸಾಹೇಬರು ಬಹಳ ಬೇಗ ಮುಗಿಸ್ಬಿಟ್ರು. ಸನ್ಮಾನ ಹಿಂಗ ನಡೀತಾವ ಅಂತ ಹೇಳಕ್ಕಾಗಿಲ್ಲ. ನಾನು ಪ್ರಾಣೇಶ್ವರ ನಮ್ಮ ಕಡೆ ಕಾರ್ಯಕ್ರಮ ಕೊಡಕ್ಕೆ ಹೋಗಿದ್ವಿ. ನಾವು ನಮಗೆ ಸನ್ಮಾನ ಆಗುವಂತ ಸಂದರ್ಭದಲ್ಲಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ ತಕ್ಷಣ ಸ್ಟೇಜ್ ಮೇಲೆ ಏನು ನಿಂತಿಲ್ಲ. ಮಳೆ ಯಾವ ಕಡೆ ಇಲ್ಲವೋ ಆ ಕಡೆ ಹೋಗಿ ಚಾಟಿ ಹೋಗಿ ನಿಂತೀವಿ ನಾವು, ಮಳೆ ಬೀಳದಂತ ಸ್ಥಳದಲ್ಲಿ. ಯಾಂಕರಿಂಗ್ ಮಾಡತಕ್ಕಂಥ ವ್ಯಕ್ತಿ ಬಿಡವಲ್ಲ ಏನಂತೇಳಿ, ಈಗ ಗಂಗಾವತಿ ಪ್ರಾಣೇಶ್ ಮಾಮನಿ ನರಸಿಂಹ ಜೋಶಿ ಅವರಿಗೆ ಸನ್ಮಾನ ಅಂತ ನಾವಿದ್ರೆ ಅಷ್ಟು ದೂರ ನಿಂತೀವಿ. ನಾವಲ್ಲಿ ನೀನಲ್ಲಿ ಸನ್ಮಾನ ಹೆಂಗ್ ಮಾಡ್ತಿದ್ದೀವಿ? ಇಲ್ಲ ಸರ್, ನೀವೇ ಇಲ್ಲಿಗೆ ಬರೋದು ಬೇಕಾಗಿಲ್ಲ, ನಾನು ಇಲ್ಲಿಂದನೇ ಸನ್ಮಾನ ಮಾಡ್ತಂತ. ಹೆಂಗ್ ಮಾಡ್ತೇನೆ ಅಂತ ಕೇಳಿ, ಏನಿಲ್ಲ ಸರ್, ಇಲ್ಲಿಂದ ಶಾಲು ಹಾರ ಸುತ್ತಿ ಒಗದ್ಬಿಡ್ತೀನಿ, ನೀವು ಕ್ಯಾಚ್ ಹಿಡಿದ್ಬಿಡಂದ. ಅಲ್ಲಿಂದನೇ ಶಾಲು ಹಾರಕ್ಕೆ ಒಗದ್ಬಿಟ್ಟಿದ್ದ ನಾವು ಕ್ಯಾಚ್ ಹಿಡಿದ್ವಿ, ನಮಗೆ ಸನ್ಮಾನ ಆಯ್ತು, ಬೇರೆ ಸನ್ಮಾನ ಆಗಿಬಿಡ್ತಿರ್ತವೆ. ಅಂತ ಒಂದು ಸನ್ಮಾನಗಳನ್ನು ನೋಡಿದೀವಿ. ಆದರೆ ಇಲ್ಲಿ ಬಹಳ ಅದ್ಭುತವಾಗಿ ಬಹಳ ಬೇಗ ಸನ್ಮಾನವನ್ನು ಕಾರ್ಯಕ್ರಮ ಮುಗಿಸಿದೆ. ಇವತ್ತಿನ ಚಿನ್ನರ ಜಾಣರ ಜಗಲಿಯ ವಿಷಯ ಶಿಕ್ಷಣ ಅಂದು ಮತ್ತು ಎಂದು. ಆವಾಗಿನ ಶಿಕ್ಷಣ ಹೆಂಗಿತ್ತು, ಈಗಿನ ಶಿಕ್ಷಣ ಹೆಂಗಿದೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಇದ್ರ ಬಗ್ಗೆ ಇವತ್ತು ಡಿಸ್ಕಸ್ ನಡೀತಾ ಇದೆ. ಒಬ್ಬರಿಗೊಬ್ಬರು ವಾದಗಳು ಮಾಡ್ತಾ ಇದ್ದಾರೆ. ನಮ್ಮದೇ ಶ್ರೇಷ್ಠ ಅನ್ನುವಂತ ಲೆಕ್ಕಕ್ಕೆ ಶಿಕ್ಷಣ ಅಂದು ಚೆನ್ನಾಗಿತ್ತು ಅಂತೇಳಿ ಈ ಕಡೆಯಿಂದ ನನ್ನ ಬಲಭಾಗದಲ್ಲಿ ವೀರೇಶ್ವರ ಅದರ ಪರವಾಗಿ ವಾದ ಮಾಡಿ ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೊಡ್ತೇನೆ. ಅದೇ ತರ ಶಿಕ್ಷಣ ಇಂದು ಚೆನ್ನಾಗಿತ್ತು ಅಂತಂದ್ರೆ ಈ ಕಡೆಯಿಂದ ಎಡಭಾಗದಲ್ಲಿ ಸಾಕ್ಷಿಯವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತ ಕೊಡ್ತೇನೆ. ಶಿಕ್ಷಣ ಅಂದು ಬಹಳ ಒಳ್ಳೆಯ ನೀತಿ ನಿಯಮಗಳು ಬಹಳ ಚೆನ್ನಾಗಿದ್ವು ಅನ್ನೋ ಒಂದು ವಾದವನ್ನು ಮಂಡನೆ ಮಾಡಲಿಕ್ಕೆ ಈ ಭಾಗದ ತೃಪ್ತಿ, ಶ್ರೇಯಸ್ ಮತ್ತು ಯಶೋಧ, ಸೃಷ್ಟಿ, ಶ್ರೀನಿಧಿ, ಕಾವ್ಯ ಹಾಗೂ ರಘುನಂದನ್ ಅವರಿಗೆ ಒಂದೇ ಸಂಖ್ಯೆ ಎಲ್ಲರೂ ನಮಸ್ಕರಿಸೋದ್ರ ಮೂಲಕ ತಾವೆಲ್ಲ ಸ್ವಾಗತ ತಾವು ಚಪ್ಪಳ ತಗೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಬೇಕಂತೇಳಿ ಮಕ್ಕಳಿಗೆ ತಮ್ಮ ವಿನಂತಿ ಮಾಡ್ಕೊಳ್ತಾ, ಈ ಭಾಗದಲ್ಲಿ ಸೃಷ್ಟಿ, ಶ್ರೀನಿಧಿ ಹಾಗೂ ಕಾವ್ಯ ರಘುನಂದನ್ ಅವರು ಶಿಕ್ಷಣ ಚೆನ್ನಾಗಿತ್ತು ಅಂತ ಹೇಳಿ ಬಂದಿದ್ದಾರೆ. ಅವರು ಕೂಡ ನಾವು ಮಟ್ಟ ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತೇನೆ. ಶಿಕ್ಷಣ ಅಂದು ಚೆನ್ನಾಗಿತ್ತು ಅನ್ನಲಿಕ್ಕೆ ನನ್ನ ಬಲಭಾಗದಲ್ಲಿರುವಂತಹ ವೀರೇಶ್ವರ ವಾದ ಏನಿದೆ ಅನ್ನೋದು ನಾವು ಕೇಳೋಣ. ಶಿಕ್ಷಣ, ಕುವೆಂಪು ಅವರು ಮಾತು ಹೇಳ್ತಾರೆ ಶಿಕ್ಷಣದ ಬಗ್ಗೆ. ಏನಪ್ಪಾ ಅಂತಂದ್ರ, ವಿದ್ಯಾರ್ಥಿಗಳು ಭತ್ತ ತುಂಬುವ ಚೀಲಗಳಾಗಬಾರದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕಂತದ್ದು ಶಿಕ್ಷಣಕ್ಕೆ ಒಂದು ಅಂತ ದೊಡ್ಡ ಮಹತ್ವ ಇದೆ ಬಂಧುಗಳೇ. ನೆಲ್ಸನ್ ಮಂಡೇಲ ಅವರು ಇನ್ನೊಂದು ಮಾತು ಹೇಳ್ತಾರೆ, ಏನಂತೇಳಿ, ಜಗತ್ತನ್ನು ಬದಲಾಯಿಸುವ ಏಕೈಕ ಆಯುಧ ಎಂದರೆ ಶಿಕ್ಷಣ ಅಂತ ಹೇಳ್ತಾರೆ. ಅಂತ ಶಿಕ್ಷಣದ ಬಗ್ಗೆ ಇವತ್ತು ಮಕ್ಕಳು ಮಾತಾಡ್ಲಿಕ್ಕೆ ಬಂದಿದ್ದಾರೆ. ಶಿಕ್ಷಣ ಅಂದು ಚೆನ್ನಾಗಿತ್ತು ಅಂತಂದು ವೀರೇಶ್ವರು ತಮ್ಮ ವಾದವನ್ನು ಮಾಡ್ತಾ ಇದ್ದಾರೆ.
ತಾವು ಮೊಟ್ಟ ಮೊದಲದಾಗಿ ಚಪ್ಪಾಳೆ ಮೂಲಕ ಆ ವಿದ್ಯಾರ್ಥಿಗೆ ಆ ಮಗುವಿಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಜೈ ಶ್ರೀ ಗುರುದೇವ್. ಶರಣ್ ರೀಪಾ ನಮ್ಮ ಧಾರವಾಡ ಮಂದಿಗೆ ಹೇಳ್ರಿ. ಮತ್ತೆ ಎಲ್ಲಾರು ಆರಾಮದಿರಿಲ್ಲ? ಎಲ್ಲಾರು ಶಿಸ್ತು ಊಟ ಮಾಡಿ ಬಂದಿರ್ಬೋದ? ಊಟ ಮಾಡಿ ಬಂದಿಲ್ಲ ಏನ್ ಕೆಲಸವ ಅಂತ ಜೋರ್ ಹೇಳ್ರಿ. ಹಾ, ನೀವು ಊಟ ಮಾಡಿ ಬಂದಿರಿ ನೋಡ್ರಿ. ಎಲ್ಲಾರು ಅವ್ರಿಗೆ ಗೊತ್ತೈತಿ 2 ತಾಸು ಗಂಟೆ ಕಾರ್ಯಕ್ರಮ ನಡೀತೈತಿ, ಊಟ ಮಾಡಿ ಬರ್ಬೇಕಂತೇಳಿ ಅವ್ರಿಗೆ ಗೊತ್ತೈತಿ. ನಾನಂತೂ ಶಿಸ್ತ ರೊಟ್ಟಿ, ಬದನೆಕಾಯಿ ಪಲ್ಯ, ಮೊಸರು, ಕೆಂಪು ಚಟ್ನಿ, ಶಿಸ್ತು 2 ತಾಸು ಗಂಟೆ ಮಾತಾಡಕ್ ರೆಡಿನ ಆಗಿ ಬಂದನಿ. ಸರ್ ನೀವು ರೆಡಿ ಆಗಿ ಬಂದಿರಿ ಸರ್? ನಾನು ರೆಡಿ ಆಗಿನಪ್ಪ. ಯಾಕಂತಂದ್ರೆ ಇಷ್ಟೊತ್ತನ ಪಾಸ್ ಪೂಜೆ ಆಗ್ಯದ, ನನಗೆ ಇನ್ನೊಂದು ಹೊಟ್ಟಿ ಪೂಜೆ ಆದದ್ದು ಈಗ ಗೊತ್ತಾಗ್ಯದ ನನಗೆ. ಹಾ ನೋಡ, ಅವ್ರಿಗೆ ಗೊತ್ತೈತಿ 2 ತಾಸು ಗಂಟೆ ಮಾತಾಡ್ಬೇಕು ಅನ್ನೋದು. ಅದಕ್ಕೆ ಅವ್ರು ಊಟ ಮಾಡಿ ಬಂದಾರ. ಇನ್ನೊಮ್ಮೆ ಹೇಳ್ರಿ, ನೀವು ಊಟ ಮಾಡಿ ಬಂದಿರಿಲ್ಲ? ನೀವು ಊಟ ಮಾಡಿ ಬಂದಿರ್ಲಪ್ಪ. ಮತ್ತೆ ನೀವು ಇವತ್ತ ಇಲ್ಲಿ ಆಗಲೇ ಮಹಾಮಣಿ ಸರ್ ಹೇಳ್ದಂಗ ಚಿನ್ನರ ಜಾನರ ಜಗುಳಿ ಅಂತೇಳಿ ಒಂದು ಕಾರ್ಯಕ್ರಮ ಐತಿ. ಅದ್ರೊಳಗ ನಾವ್ ಇದಕ್ಕೆ ಕುಂತಪ್ಪ ಅಂತಂದ್ರೆ ಇಲ್ಲಿ ನಾವು ಜಾನರ ಇವ್ರೆ ನಾವ ಅಂತಿಮ ಶಿಕ್ಷಣ ಉತ್ತಮ, ಅಂತಿಮ ಶಿಕ್ಷಣ ಚಲೋ ಅಂತೇಳಿ ಮಾತಾಡಕ್ ಕುಂತೇವಿ. ಇಲ್ಲಿ ಕ್ವಾನರ್ ಕುಂತಾರ ನೀವು ಭೂಮಿ ಹಂಗ ನೋಡಿ ಹೆಂಗ್ ನೋಡ್ತಾ ನೋಡ್ದು ನಮ್ದು ಒಯ್ಯಪ್ಪ ಎದಕ್ಕೆ ದೇವ ನನಗೆ ಒಯ್ಯಪ್ಪ. ಹಾ, ಅವ್ರ ಇಂದಿನ ಶಿಕ್ಷಣ ಉತ್ತಮ ಐತಿ, ಇದ ಚಲೋ ಐತಿ ಅಂತ ಹೇಳಕ್ ಕುಂತಾರ. ಹಂಗ ಈ ಕಾರ್ಯಕ್ರಮವನ್ನ 2 ವರ್ಷದಿಂದ ಸತತವಾಗಿ ನಡೆಸ್ಕೊಂತ ಬಂದಿರೋ ನಮ್ಮ ಗೌಡ್ರ ಸರ್ ಅದಾರ. ಶರಣ್ ರೀಪಾ ಸರ್ ಚಪ್ಪಾಳಿ ಬರ್ರಿ ಹಂಗಾರ. ಈ ಕಾರ್ಯಕ್ರಮದ ಸಾರಥ್ಯವನ್ನ ವಹಿಸಿಕೊಂಡಿರುವ ಮಾಮನಿ ಸರ್ ಅದಾರ. ಶರಣ್ ರೀಪಾ ಸರ್ ಇವರು ಟಿವಿ ಒಳಗೆ ನೋಡಿರ್ಬೋದು. ನೀವ ಟಿವಿ ಒಳಗೆ ನೋಡುದಲ್ಲ, BJS ಶಾಲ್ಯಾಗ ಕಣ್ ಮುಂದ ನೋಡು ಸೌಭಾಗ್ಯ ಸಿಕ್ಕಿ ಕಣ್ ತುಂಬಿಸ್ಕೊಳ್ರಿ. ಬರ್ಲಿ ಇನ್ನೊಂದು ಜೋರ ಚಪ್ಪಾಳೆ. ಇದಕ್ಕಂತ ನೋಡಪ್ಪ ಧಾರವಾಡ ಮಂದಿ ಅಂತೇಳಿ ಇನ್ನೊಂದು ಜೋರಕ್ಕೆ ಬರ್ಲಿ. ಇವತ್ತ ನಾನ ಅಂದಿನ ಶಿಕ್ಷಣ ಉತ್ತಮ ಐತಿ ಹೇಳಾಕ ಯಾಕ ಅಂತಂದ್ರ ಒಂದು ವಚನದ ಮೂಲಕ ಹೇಳ್ತಾನೆ. ಹೃದಯದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡೆದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವಂದನೆಯ. ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ 5 ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವಂದನೆಯ. ದ್ವಾಪರಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಜೈಂಕಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವಂದನೆಯ. ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವಂದನೆಯ. ಹೆಂಗಾಗಿತ್ತು ಅಂತಂದ್ರ ಕಲಿಯುಗ, ತ್ರೇತಾಯುಗ, ದ್ವಾಪರ ಯುಗದಾಗ ಗುರುಗಳು ಸ್ವಲ್ಪ ಹೆದರ್ಸಿ ಬೆದರ್ಸಿ ಕಲಿಸಿದ್ರ ನಮ್ ಸರ್ ಅವ್ರ ನಮ್ ಒಳ್ಳೇದಕ್ಕ ಕಲಿಸ್ತಾರ ಅಂತ ಹೇಳಿ ಪಾಠ ಕಲಿತಿದ್ರ. ಆದೀಗ ಹಂಗಲ್ಲ. ಸರ್ ಬೆದರ್ಸಲ್ಲ ಏನ್ರ ಸಾಕ ಸರ್ ನಾನೇ ಅಂತ ಪಡೇನ್ರಿ ಸರ್ ನನ್ನ ಎದಕ್ಬೇಕ್ರಿ ಸರ್ ಅಂತ ಕೇಳ್ತಾರ. ಸರ್ಗೆ ಇದ್ರವಾದ ಕೊಡುದ ಈಗಿನ ಶಿಕ್ಷಣ ಪದ್ಧತಿ. ಇವ್ರು ಹೇಳಕ್ಕಿಂತ ಮೊದಲು ಮನ್ಯಾಗ ಪೇರೆಂಟ್ಸ್ ಬಂದಿರ್ತಾರ. ಏನಪ್ಪಾ ಅಂತಂದ್ರ ನನ್ನ ಮಗನ ಎದಕ್ ಬೈತೀರಿ ಅಪ್ಪ ಸರ್, ನನ್ನ ಮಗ ಅಂತವೇನ್ ತಗೊಂಡೇನ್ರಿ ಸರ್ ಅಂತ ಹೇಳಿ. ಹಾ, ಇದೆಲ್ಲ ನೋಡ್ರಿ ನಮ್ಮ ಮಾತಿನ ಬರ್ತದೆ. ಏನಪ್ಪಾ ಅಂತಂದ್ರ ಆಗಿನ ಕಾಲದಾಗ ಗುರಿನೂ ಇತ್ತು, ಗುರುನು ಇದ್ದ, ಸಾಗುದಿತ್ತು ಸಾಧಕರ ದಂಡು. ಏನ ಗುರಿನೂ ಇತ್ತು, ಗುರುನು ಇದ್ದ, ಸಾಗುದಿತ್ತು ಸಾಧಕರ ದಂಡು. ಆದ್ರೆ ಈಗ ಹಂಗಾಗಿಲ್ಲ, ಏನಿಲ್ಲ, ತಾಳಿಲ್ಲ, ಕಂತಿಲ್ಲ. ಹೇಗಂತ ಹೇಳ್ರಿ, ಗುರಿನೂ ಇಲ್ಲ, ಗುರುನು ಇಲ್ಲ, ಸಾಗುದಿದೆ ಕುರಿಗಳ ಹಿಂಡು. ನೋಡಿ ಹೆಂಗ್ ಕೂತಾರ ಕುರಿಗಳಂಗ. ಇಲ್ಲದ ನೋಡ ಈಗಿನ ಶಿಕ್ಷಣ ಒಟ್ಟೆ ಕುರಿಗಳು ಹಿಂಡದಂಗ ಇರ್ತೈತ್ ನೋಡ್ರಿಪ್ಪ. ಹಾ, ಕುರಿಗಳು ನೋಡ್ರಿ ಹೆಂಗದಾರ. ನೋಯ್ಯಪ್ಪ ಅಜ್ಜ ನೋಡ್ತಾ ನೋಡುದು ಹುಡುಗಪ್ಪ ತಲೆ ತಿರ್ಗಾಕ ನನಗ. ಅದಕ್ಕ ನಾನು ಅಂದಿನ ಶಿಕ್ಷಣ ಉತ್ತಮ ಅಂತೇಳಿ ನನ್ನ ವಾದವನ್ನ ಮಂಡಿಸ್ತೇನೆ. ಅಂದಿನ ಶಿಕ್ಷಣ ಚೆನ್ನಾಗಿತ್ತು, ಗುರು ಇತ್ತು, ಗುರಿ ಇತ್ತು, ಎಲ್ಲ ಇತ್ತು ಅಂತೇಳಿ ವೀರೇಶ್ವರ್ ತಮ್ಮ ವಾದವನ್ನು ಮಂಡನೆ ಮಾಡಿದರು. ನನ್ನ ಬಗ್ಗೆ ಒಂದು ಮಾತು ಹೇಳಿ ಮಾಮೂಲಿಯವರು ಕಿವಿಯಾಗಿ ನೋಡಿದ್ದೀರಿ.
ಇವತ್ತು ಕಣ್ಮುಂದು ಕೂತಾರಂತಂದು ಬಹಳ ಸಂತೋಷದಿಂದ ಹೇಳಿದೆ, ಬಹಳ ಸಂತೋಷ ಅನಿಸ್ತು. ಇಂಥ ಮಾತು ನಮ್ಗೆ ಎಲ್ಲ ಕಡೆ ಸಿಗುವುದಿಲ್ಲ, ಕೆಲವೊಂದು ಕಡೆ ವಿಚಿತ್ರವಾಗಿ ಹೇಳ್ತಾರೆ. ಸರ್ ಇಷ್ಟು ದಿವಸ ನೀವು ಟಿವಿಯಾಗಿ ನೋಡಿದ್ದೀವಿ, ಇವತ್ತು ಫಸ್ಟ್ ಟೈಮ್ ನಿಮ್ ಜೀವನ ನೋಡಿದಂತ ಹಂಗಂತ ಉದಾಹರಣೆಗಳು ಅದಾವ. ಆಗ್ಲೇ ಹೇಳಿದ್ರು, ಅವಾಗ ಶಿಕ್ಷೆ ಕೊಡ್ತಾ ಇದ್ರು, ಗುಣಾಯಿಸ್ತಾ ಇದ್ರು, ಚಳಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಅಂತಿದ್ರು. ಇವತ್ತು ಅವೆಲ್ಲ ಬದಲಾವಣೆ ಆಗಿದೆ. ಆಗಿನ ವಿದ್ಯಾರ್ಥಿಗಳು ಬಹಳಷ್ಟು ಹೊಡೆದಾಯ್ತು ಬೈದಾಯ್ತು ಸಕಾರಾತ್ಮಕವಾಗಿ ತೆಗೆದುಕೊಳ್ತಾ ಇದ್ರು, ಪಾಸಿಟಿವ್ ಆಗಿ ತೆಗೆದುಕೊಳ್ತಾ ಇದ್ರು, ನಕಾರಾತ್ಮಕವಾಗಿ ವಿಚಾರ ಮಾಡ್ತಿದ್ದಿಲ್ಲ. ಈಗ ಬೆಂಚ್ ಮೇಲೆ ಎತ್ತಿರಿಸಿದ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಹೋಗುವಂತ ಲೆವೆಲ್ ಹೋಗಿದ್ದಾರೆ. ಆಗಿನ ವಿದ್ಯಾರ್ಥಿಗಳು ನಗುನಗುತ್ತಾ ಸ್ವಾಗತ ಮಾಡ್ತಿದ್ರು. ವಿದ್ಯಾರ್ಥಿಗಳು ಹೆಂಗಿದ್ದಾರೆ ಅಂತಂದ್ರೆ ಕೋಳಿ ಕೂಡಿಸ್ತಿದ್ರು ಹೊರಗಡೆ ಮಾಸ್ತರ್. ಆ ವಿದ್ಯಾರ್ಥಿಗಳು ಅಂತಿದ್ರು, ನಮಗ್ ಕೋಳಿ ಕೂಡಿಸಿ ಪೇಪರ್ದಾಗ ತತ್ತಿ ಎತ್ತಿನ ಹೇಳ್ತಾನಲ್ಲ ಅಂತ ಮಾಸ್ತರ್ ನಿಂತಿದ್ರು. ಆ ತರ ಮನೋಭಾವ ಇತ್ತು. ಶಿಕ್ಷಣ ಆಗಿನ ಕಾಲದಲ್ಲಿ ಚೆನ್ನಾಗಿತ್ತು ಅಂತ ಹೇಳಿ ವೀರೇಶ್ ಅವರು ವಾದ ಮಾಡಿದ್ದಾರೆ. ಶಿಕ್ಷಣ ಇಂದು ಚೆನ್ನಾಗಿದೆ ಅಂತ ಹೇಳಿ ಸಾಕ್ಷಿ ಅವರು ಹೇಳಿ ಬರ್ತಾ ಇದ್ದಾರೆ. ಸಾಕ್ಷಿ ಅವ್ರ ಮಾತುಗಳನ್ನು ಕೇಳೋಣ. ಒಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹಿಸ್ತೀವಿ. ಜೈ ಶ್ರೀ ಗುರುದೇವ್. ಹಾ ಅಣ್ಣ ತಡಿ ಬಾ ತಡಿ. ಏನಂದಿದ್ದೀನ? ನಾ ಅಂದಿನ ಕಾಲದಾಗ ಗುರಿ ಇತ್ತು, ಗುರು ಇದ್ರು, ಸಾಗುತ್ತಿತ್ತು ಸಾಧಕರ ದಂಡು ಅಂತ ಹೇಳಿದಿ. ಹಾ ಈಗೂ ಹಂಗ ಐತಿ. ನಮಗೆಲ್ಲ ನೋಡ, ನಮಗೆಲ್ಲ ಗುರಿ ಇದ್ದಿಲ್ಪ. ಹಾ ಗುರುಗಳು ಅದಾರಿಲ್ಲ, ಮತ್ ನಮ್ಗ ಸಾಧನೆ ಮಾಡುವಂತ ಶಕ್ತಿ ಇದ್ದಿಲ್ಲ. ನೋಡ್ಪ ಈಗ ತಿಳಿತ ನಿನಗ. ಅದಕ್ಕ ಅದ್ ಹೆಂಗಂತಂದ್ರ ಈಗ ನಮ್ ಶಾಲೆಗೆ ನೋಡ, ಸತತವಾಗಿ ಪ್ರತಿ ವರ್ಷ 100% ಫಲಿತಾಂಶ ಕೊಡಾಕತ್ತಾರ. ಹಂಗ ಶಿಕ್ಷಕರು ಉತ್ತಮವಾಗಿ ಶಿಕ್ಷಣ ನೀಡಾಕತ್ತಾರ, ಮಕ್ಕಳು ಸಾಧನೆ ಮಾಡಾಕತ್ತಾರ. ಹೌದಿಲ್ಲ ಮತ್ತ? ಹಾ ಮತ್ ಸರಿ, ನಾ ಈಗ ಸುಳ್ಳು ಹೇಳಿದ್ರ ಇಲ್ಲಿ ಎಷ್ಟೊಂದು ಮಂದಿ ನಮ್ ಟೀಚರ್ಸ್ ಅಲ್ಲ, ಬರ್ರಿ ಸರ್ ಕೇಳಿಬಿಡು ಬರ್ರಿ ಸರ್. ಹೌದಲ್ರಿ ಮಾ? ಹಾ ನೋಡ, ಇದಕ್ಕಿಂತ ಇನ್ನೇನ್ ಬೇಕು ನಿಮ್ಗ? ನಮ್ಮ ಮ್ಯಾಮ ಹೌದಂದ್ರ ಇನ್ನೇನ್ ಬೇಕ್ರಿ ನಿಮ್ಗ? ಆಮೇಲೆ ಇದೆಲ್ಲ ಹೆಂಗ್ ಸಾಧ್ಯ ಆತಂದ್ರಪ್ಪ, ಅಂದಿನ ಕಾಲದಾಗ ಎಲ್ಲಾ ವಯಸ್ಸಿನವರು ಒಂದ ತರಗತಿ ಒಳಗ ಕುಂತ ಶಿಕ್ಷಣ ಪಡ್ಬೇಕಾಗಿತ್ತು. ಆದ್ರೆ ಈಗ ಹಂಗೇನೂ ಇಲ್ಲ. ಒಂದ ವಯಸ್ಸಿನವ್ರನ್ನ ಒಂದೇ ಕ್ಲಾಸ್ ಒಳಗ ಕುಂದಿರ್ಸಿ ಶಿಕ್ಷಣ ನೀಡಾಕತ್ತಾರ. ಮತ್ತ ಪ್ರಾಥಮಿಕ ವಿಭಾಗ, ಪ್ರೌಢ ವಿಭಾಗ ಅಂತೇಳಿ ವಿಭಾಗಗಳನ್ನ ಮಾಡಿ ಶಿಕ್ಷಣವನ್ನ ನೀಡಾಕತ್ತಾರ. ಅದ್ರ ಮೊದಲು ಹಿಂಗೇನೂ ಇರ್ಲಿಲ್ಲ. ಸರ್ ಈಗ ನೀವ ನೋಡ್ರಿ, 1ನೇದ ಹುಡುಗಗ 6ನೇದ ಪರೀಕ್ಷೆ ಬರಿ ಅಂದ್ರೆ ಬರೀತಾನಂದ್ರಿ ಸರ್ ಅವನ? ಹಾ ರೀ ಸರ್, ಬರೆಯೋದಿಲ್ಲ ಸರ್. ಅದಕ್ಕ ಇಂಗ್ಲಿಷ್ ಶಿಕ್ಷಣ ಒಳಗ ಮಕ್ಕಳದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಿಕ್ಷಣವನ್ನ ನೀಡಾಕತ್ತಾರ. ಮತ್ತ ಇಂಗ್ಲಿಷ್ ಶಿಕ್ಷಣ ಒಳಗ ನಾನು ಉದಾಹರಣೆ ಮೂಲಕ ಒಂದ್ ಕಥೆ ಹೇಳ್ತೀನಿ ಕೇಳ್ರಿ. ಈ ಕಥೆನ ಎಲ್ಲಾರು ಕೇಳಿದ್ರೆ ಅನ್ಕೊಂತೀನಿ. ಬಾಯಿ ಆರಿಸಿದಾಗೆ ಕೇಳಿರಿ ಮತ್ತ? ಹಾ ಅಂದ್ರೆ ಇನ್ನೊಂದ್ಸತಿ ಹೇಳ್ತೇನೆ ಕೇಳ್ರಿಪ್ಪ. ಒಂದ್ ಊರಾಗ ಒಂದ್ ಕಾಗಿ ಇತ್ತಂತ, ಅದಕ್ಕೇನೋ ಬಾಳ ವಿನಾಟಿಕೆ ಆಗಿತ್ತಂತ. ಅದ ಹಾಕೋಂತ ಬಂದ ಆ ಮಡ್ಕಿ ಕಡೆ ಕುಂತಂತ. ಆ ಮಡ್ಕೆ ನೋಡಿದಂತ ಥೊಡ ಹೊತ್ತು ನೀರಿದ್ದು ಅಂತ. ಅವಾಗ ಅದಕ್ಕೆ ಒಂದು ಉಪಾಯ ಮಾಡ್ತಿದ್ದಂತ. ಅಲ್ಲೇ ಆಜು ಬಾಜು ಸ್ವಲ್ಪ ಕಲ್ಲು ಬಿದ್ದಿದ್ದು ಅಂತ. ಆ ಕಲ್ಲು ಒಂದೊಂದ ಮಡ್ಕೆ ಹಾಕೋಂತ ಹೋದಂತ. ಹಾಕೋಂತ ಹೋದಾಗ ಆ ಮಡ್ಕೆ ನೀರ್ ತಳಗಿದ್ದಲ್ಲ, ಅವ್ ಮ್ಯಾಲ ಬಂದು ಅಂತ. ಅವಾಗ ಕಾಗಿಗೆ ಐತಲ್ಲ ಫುಲ್ ಖುಷಿ ಆತಂತ. ಖುಷಿಯಾಗಿ ಗಟ 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 ಕುಡಿದ ಪುರ್ರ ಅಂತ ಹಾಕಂತ. ಇದ ಅಂದಿನ ಶಿಕ್ಷಣದಲ್ಲ ಹೇಳೋ ಕತಿ. ಆದ್ರೆ ಇದ್ದ ಕತಿನ ಇಂದಿನ ಮಕ್ಕಳ ಬುದ್ಧಿ ಮಟ್ಟಿಗೆ ಇಟ್ಕೊಂಡು ಇದ್ದ ಕತಿನ ಎಷ್ಟ್ ಚಂದ ಹೇಳ್ತಾರ ಕೇಳ್ರಿಪ್ಪ. ಒಂದ್ ಊರಾಗ ಒಂದ್ ಕಾಗಿ ಇತ್ತಂತ, ಅದಕ್ಕೇನೋ ಬಾಳ ವಿನಾಟಿ ಆಗಿತ್ತಂತ. ಅದ ಹಾಕೋ ಅಂತ ಬಂದ ಆ ಮಡ್ಕಿ ಕಡೆ ಕೂತಂತ. ಆ ಮಡ್ಕಿ ಒಳಗ ತಳ ಹೋದ ನೀರಿದ್ದು ಅಂತ. ಅವಾಗ ಅಲ್ಲೇ ಬಾಜುಕೊಂಡ ಎಣ್ಣೆ ಅಂಗಡಿ ಇತ್ತಂತ. ಅಲ್ಲೇ ಸ್ವಲ್ಪ ಸ್ಟ್ರಾ ಇಟ್ಟಿದ್ರಂತ. ಅದ್ರೊಳಗಿನ ಸ್ಟ್ರಾ ತಗೊಂಬಂದ ಆ ಮಡಿಕೆ ಹಾಕಿ ಸುರ್ರ ಅಂತ ಹೇಳ್ಕೊಂಡ ಪುರ್ರ ಅಂತ ಹಾಕಂತ. ನೋಡ್ರಿ ಇಲ್ಲೇ ಗೊತ್ತಾಗೈತಿ ಅಂದಿನ ಶಿಕ್ಷಣಕ್ಕ ಮತ್ತೆ ಇಂದಿನ ಶಿಕ್ಷಣಕ್ಕ ಎಷ್ಟು ವ್ಯತ್ಯಾಸ ಆಯ್ತು ಇಲ್ಲೇ ಗೊತ್ತಾಗೈತಲ್ಲ. ಹಾ ಅಲ್ಲ ಅಲ್ಲಿ ಸರ್ ಅಷ್ಟೆಲ್ಲಾ ಕಷ್ಟಪಟ್ಟು ಸಂಕಷ್ಟ ಮಾಡಿ ಕೆಲಸ ಮಾಡಿ ಬರ್ಲಿ, ಎಷ್ಟು ಸುಲಭವಾಗಿ ನನ್ ಕೆಲಸ ಮುಗಿಸ್ಕೊಂಡಿ ಹೋದಿಲ್ಲ. ಹಾ ಅದಕ್ಕ ನಾನು ಅಂದಿನ ಶಿಕ್ಷಣಕ್ಕಿಂತ ಇಂದಿನ ಶಿಕ್ಷಣನ ಚಲೋ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೇನೆ. ಸಾಕ್ಷಿಯವರು ತುಂಬಾ ಜೋಶಿಯಲ್ಲಿ ಸಾಕ್ಷಿ ಸಮೇತವಾಗಿ ತಮ್ಮ ವಾದವನ್ನು ಮಂಡನೆ ಮಾಡಿದ್ದಾರೆ. ಆಗಿನ ಶಿಕ್ಷಣಕ್ಕಿಂತ ಈಗಿನ ಶಿಕ್ಷಣ ಸುಲಭವಾಗಿದೆ.
ಈಗಿನ ಶಿಕ್ಷಣದಲ್ಲಿ ಗುರು ಇದ್ದಾನೆ, ಗುರು ಇದೆ, ಸಾಧನೆ ಮಾಡಲಿಕ್ಕೆ ಇನ್ನೂ ಅನುಕೂಲಗಳಿದ್ದಾವೆ ಅಂತೇಳಿ ಅವರು ತಮ್ಮ ವಾದವನ್ನು ಮಂಡನೆ ಮಾಡಿದ್ದಾರೆ. ಅವರು ಹೇಳುವುದು ನಿಜ ಅಂತ ಅನಿಸ್ತದೆ. ಇಂದಿನ ಕಾಲದಲ್ಲಿ ಶಿಕ್ಷಣಕ್ಕಾಗಿ ಬಹಳ ಕಷ್ಟಪಡಬೇಕಾಗಿತ್ತು, ಈಗೇನಂತ ಕಷ್ಟಪಡಬೇಕಾದಂತ ಕಾಲ ಈಗಿಲ್ಲ. ಹಿಂದಕ್ಕೆಲ್ಲ 8-10 ಕಿಲೋಮೀಟರ್ ಹೊಳೆ ದಾಟ್ಕೊಂಡು ನದಿ ದಾಟ್ಕೊಂಡು ಶಿಕ್ಷಣ ಕಲಿಬೇಕಾಗಿತ್ತು. ಈಗ ಊರಿಗೆ ಒಂದು ಶಾಲೆಗಳಾಗಿದೆ, ಶಿಕ್ಷಣ ಅನುಕೂಲವಾಗಿದೆ. ಅವರು ಹೇಳಿದ ಹಾಗೆ ಸಾಮೂಹಿಕವಾಗಿ ಕೂಡಿಸಿ ಶಿಕ್ಷಣ ಕೊಡ್ತಾ ಇದ್ರು. ಈಗ ವರ್ಗವಾಗಿ ವಿಂಗಡಣೆ ಮಾಡಿ ಶಿಕ್ಷಣ ಕೊಡ್ತಕ್ಕಂಥ ಮೂಲಕ ಶಿಕ್ಷಣ ಈಗ ಇನ್ನೂ ಸುಲಭವಾಗಿದೆ ಅಂತೇಳಿ ತಮ್ಮ ವಾದವನ್ನು ಮಂಡನೆ ಮಾಡಿದ್ರು. ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ನಾವೆಲ್ಲ ಪ್ರೋತ್ಸಾಹಿಸೋಣ. ಶಿಕ್ಷಣ ಅಂದು ಚೆನ್ನಾಗಿತ್ತು, ಸಾಕ್ಷಿಗಳು ಹೇಳಿದವರಿಗಿಂತ ಶಿಕ್ಷಣ ಅಂದು ಚೆನ್ನಾಗಿತ್ತು ಅಂತಂದು ಹೇಳಲಿಕ್ಕೆ ಸೃಷ್ಟಿಯವರು ಬರ್ತಾ ಇದ್ದಾರೆ. ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ಸೃಷ್ಟಿಯವರಿಗೆ ವಾದ ಮಂಡನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಜೈ ಶ್ರೀ ಗುರುದೇವ್. ಏನ್ ಮಾ ಸಾಕ್ಷಿ, ನಾನು ನೋಡಾದ್ರೆ ಆಗಲಿದ್ರೆ ಫಲಿತಾಂಶ ಅನ್ನತ್ತಿಲ್ಲ. ಅದ್ರ ಹಿಂದ ಎಷ್ಟ್ ಮಂದಿ ವರ್ಗ ಪರಿಶ್ರಮ ಐತೆ ಅನ್ನೋದು ಗೊತ್ತೈತ ನಿಂಗೆ? ನಾ ಹೇಳ್ತೇನೆ ಕೇಳಿಲೆ. ಮನ್ಯಾಗ ಪಾಲಕ್ರ, ಶಾಲ್ಯಾಗ ಶಿಕ್ಷಕರ, ಮನ್ಯಾಗ ಪಾಲಕ್ರಂದ್ರು ನೋಡ್ಬೇಕ ಎಬಸ್ತಿರ್ತಾರ ಹೇಳಂತ. ನೀವಂದ್ರು ಹೇಳಾಕ ತಯಾರಿರಂಗಿಲ್ಲ. ಇಲ್ಲೇ ಕೇಳೋದ್ ಬರ್ರಿ, ಎಬಸ್ತಿರ್ತೀರಿಪ್ಪ ನಿಮ್ಗೆ ಮಕ್ಕಳ? ಹಾ ನೋಡ ನಾನ್ ಮಾಡ್ತಾರೆ. ಮತ್ತ ಶಾಲ್ಯಾಗ ಶಿಕ್ಷಕರಂದು ಮುಂಜಾನೆ 9 ಗಂಟೆಗ ಬಂದ್ ಪಾಠ ಹೇಳ್ತಾರ. ಹಬ್ಬ ಅನ್ನೋದಿಲ್ಲ, ಹರಿದಿನ ಅನ್ನೋದಿಲ್ಲ, ರವಿವಾರ ಅನ್ನೋದಿಲ್ಲ, ಎಲ್ಲಾ ಸಮಯದಾಗೂ ಸಹ ನಮ್ ಶಿಕ್ಷಕರು ಬಂದ್ ಪಾಠ ಹೇಳ್ಕೊಡ್ತಾರೆ. ಮತ್ತೆ ಕೆಲವರು ಪಾಲಕರು ಏನಂದ್ಬಿಟ್ಟಿರ್ತಾರ ಅಂದ್ರೆ ಮನ್ಯಾಗ ನೀ ಇಷ್ಟ ಏನ್ರ ನೋಡ್ಕೊಂಡು ಫಲಿತಾಂಶ ತಗೊಂಡೆ ಅಂದ್ರೆ ನಾನು ಹಿಂಗ ಬೈಕ್ ಕೊಡಿಸ್ತೇನಿ, ಫೋನ್ ಕೊಡಿಸ್ತೇನಿ ಅಂದಿರ್ತಾರೆ ಏನ್ರಿ ಸರ್? ಹಾ ಇಲ್ಲ ಅಂದಿರ್ತೀರಿಪ್ಪ ನೀವೆಲ್ಲ ನಿಮ್ ಮಕ್ಕಳಿಗೆ? ಹಾ ನೋಡೋದು ಅಂದಿರ್ತಾರಂತೆ. ಹುಡುಗರು ಹೇಳತ್ತಾರ ನಮ್ಮ ಮನ್ಯಾಗ ಅಂತಾರಂತೆ. ಇದೆಲ್ಲ ಎದಕ್ ಮಾಡ್ತಾರೆ ಹೇಳಿದ್ರೆ ನೂರಕ್ಕೆ 100 ಫಲಿತಾಂಶ ತರಾಕ. ಮತ್ತ ಅವಾಗಿನ ಕಾಲದಾಗ ಇದೆಲ್ಲ ಫಲಿತಾಂಶದ ಮ್ಯಾಲ ನಿಂತಿರ್ಲಿಲ್ಲ. ಜೀವನ ನಡ್ಸಾಕ ಎಷ್ಟ್ ವಿದ್ಯೆ ಬೇಕಿತ್ತು ಅಷ್ಟ್ ವಿದ್ಯೆ ಹೇಳ್ಕೊಡ್ತಿದ್ರ. ಅಂದ್ರ ಕರಕುಶಲತೆ, ನಾಟ್ಯ, ಸಂಗೀತ, ದೈಹಿಕ ಶಿಕ್ಷಣ ಇವೆಲ್ಲವನ್ನ ಒಳಗೊಂಡಿರ್ತಿತ್ತ. ಆದ್ರೆ ಈಗೂ ಐತಿ. ಇವೆಲ್ಲ ಏನಾಗ್ಬಿಟ್ಟಾವ? ಫಲಿತಾಂಶಕ್ಕೆ ಅಷ್ಟ ಸೀಮಿತ ಆಗ್ಯಾವ. ಆದಿಕಾಲದಿಂದ ನಡ್ಕೊಂಡ್ ಬಂದಂತ ಶಿಕ್ಷಣದ ಪದ್ಧತಿ ನಾವ್ ಏನಂತ ಕರಿತೇವಂದ್ರ ಗುರುಕುಲ ಶಿಕ್ಷಣ ಪದ್ಧತಿ ಅಂತ ಕರಿತೇವಿ. ಈ ವ್ಯವಸ್ಥೆ ಏನಾಗೈತೆ ಅಂದ್ರ ಜಗತ್ತಿನ ಬಾಳ ಹಳೆ ಕಾಲದ ವ್ಯವಸ್ಥೆ ಆಗೈತಿ. ಇದ್ರೊಳಗ ಒಂದ ವಿಷಯದ ಬಗ್ಗೆನ ಅಧ್ಯಯನ ನಡೆಸಿದ್ರ. ಗೊತ್ತೈತನ್ರಿಪ್ಪ ನಿಮ್ಗೆಲ್ಲ ಇದೆ? ಇಲ್ಲ, ನೀವೆಲ್ಲಿದ್ದೆಲ್ಲ ಕೇಳ್ತೀರಿ, ನೀವೆಲ್ಲ ಹಿಂದಿನ ಮಕ್ಕಳಲ್ಲ. ಹಾ ಅದ್ರೊಳಗ ಹೆಂಗ್ ಮಾಡ್ತಿದ್ರಂದ್ರ ಒಂದ ವಿಷಯದ ಬಗ್ಗೆ ಗುರುಗಳು ಏನ್ ಮಾಡ್ತಿದ್ರಿ, ಅವ್ರಗ ಅದನ್ನ ಶ್ರೇಷ್ಠವನ್ನಾಗಿ ಹೇಳ್ಕೊಡ್ತಿದ್ರ. ಮತ್ತ ಉದಾಹರಣೆಗೆ ಹೇಳ್ಬೇಕಂದ್ರ ಇಲ್ಲೆಲ್ಲಾರು ಮಹಾಭಾರತ ನೋಡಿರನ? ಹಾ ಅದ್ರೊಳಗ ಗುರು ದ್ರೋಣಾಚಾರ್ಯ ಏನ್ ಮಾಡ್ತಾರೆ ಹೇಳ? ಎಲ್ಲಾರ್ಗು ಒಂದೇ ತರ ವಿದ್ಯೆ ಕೊಡ್ತಾರನ? ಅಯ್ಯ ಹಾ ಅಂತ ನೋಡು, ಎಲ್ಲರ ಒಂದೇ ತರ ವಿದ್ಯೆ ಕೊಡ್ತಾರನ? ಅವ್ರೆ ಅರ್ಜುನಂಗ ಬಿಲ್ ವಿದ್ಯೆ ಕೊಟ್ಟಾರೆ, ಭೀಮಂಗ ಗದಾಯುಧ ವಿದ್ಯೆ ಹೇಳ್ಕೊಟ್ಟಾರೆ. ಹಿಂಗ ಯಾರಿಗೆ ಯಾವ ವಿಷಯದ ಮೇಲೆ ಆಸಕ್ತಿ ಇರ್ತಿತ್ತೋ ಆ ವಿಷಯ ಹೇಳ್ಕೊಟ್ಟವ್ರಗ ಶ್ರೇಷ್ಠವರನ್ನಾಗಿ ಮಾಡ್ಯಾರ. ಈ ರೀತಿ ಅಂದಿನ ಕಾಲದ ಶಿಕ್ಷಣ ನಡ್ಕೊಂಡ್ ಬಂದಿತ್ತ. ಆದ್ರೆ ಈಗ ಏನಾಗ್ಬಿಟ್ಟೈತಿ ಅಂದ್ರ ಬ್ರಿಟಿಷ್ ಆಗಮ ಯಾವಾಗ ಆಯ್ತಲ್ಲ ಅವಾಗ ಗುರುಕುಲ ಪದ್ಧತಿ ಎಲ್ಲಾ ನಾಶ ಆತ. ಇದರಿಂದ ನಮಗ ಅನುಕೂಲಕ್ಕಿಂತ ಜಾಸ್ತಿ ಅನಾನುಕೂಲ ಆಗೈತಿ. ಅಂದಿನ ಕಾಲದಾಗ ನಮಗ ಸ್ವಾವಲಂಬಿಯಾಗಿ ಬದುಕುವುದನ್ನ ಹೇಳ್ಕೊಡ್ತಿದ್ರ. ಆದ್ರೆ ಈಗಿನ ಕಾಲದಾಗ ನಮಗ ಪರಾವಲಂಬಿಯಾಗಿ ಬದುಕುವುದನ್ನ ಹೇಳ್ಕೊಡತ್ತಾರ. ಅದಕ್ಕ ನಾನು ಹಿಂದಿನ ಕಾಲ ಶಿಕ್ಷಣಕ್ಕಿಂತ ಅಂದಿನ ಕಾಲ ಶಿಕ್ಷಣ ಚಲೋ ಇದೆ ಅಂತ ಹೇಳಿ ನಾನು ಮಾತನ್ನ ಮಂಡಿಸ್ತೀನಿ. ಹಿಂದಿನ ಕಾಲದ ಶಿಕ್ಷಣಕ್ಕಿಂತ ಅಂದಿನ ಕಾಲದ ಶಿಕ್ಷಣ ಉತ್ತಮ ಅಂತ ಹೇಳಿ ಸೃಷ್ಟಿಯವರು ಬಹಳ ಚೆನ್ನಾಗಿ ವಾದ ಮಂಡನೆ ಮಾಡಿದರು. ಈಗಿನ ಮಾಸ್ತರ್ದವರು, ಈಗಿನ ಎಜುಕೇಶನ್ ಸೊಸೈಟಿ ಅವರು ಹಬ್ಬಗಳು ಇದನ್ನ ಏನು ಬಿಡಂಗಿಲ್ಲ. ಎಲ್ಲಾ ದಿವಸ ಸಾಲಿ ಹಿಡ್ಕೊಂಡು ಕೊಡ್ತಾರೆ ಅಂತೇಳಿ ಪಾಪ ನೋವನ್ನು ತೋಡಿ ಬಂತು ಅವರಿಗೆ. ನಿಜ, ಇವತ್ತು ಬೆಳಿಗ್ಗೆ 5 ಗಂಟೆಗೆ ನಮ್ಮ ಮಕ್ಕಳನ್ನ ಎಬ್ಸ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ನಾವು ಎಬ್ಬಿಸಿ ರಾತ್ರಿ 10-11 ಗಂಟೆವರೆಗೂ ನಾವು ಒತ್ತಡ ಹಾಕ್ಲಾಕತ್ತೀವಿ ನಾವು. ಅದರಿಂದ ಬಹಳಷ್ಟು ವ್ಯತ್ಯಾಸ ಆಗಿದೆ. ಆವಾಗಿನ ಶಿಕ್ಷಣದಲ್ಲಿ ಇವೆಲ್ಲ ಇದ್ದಿದ್ದಿಲ್ಲ ಅಂತೇಳಿ ವಾದ ಮಂಡನೆ ಮಾಡ್ತಾರೆ. ಅಂಕಗಳ ಜೊತೆಗೆ ನಾವು ಪೈಪೋಟಿ ಮಾಡ್ತಾ ಇದೀವಿ. ನಾವು ಓದಿನ ಕಡೆ ನಮ್ಮದು ಇಲ್ಲ, ಮೌಲ್ಯಗಳ ಕಡೆ ನಮ್ಮದಿಲ್ಲ ಅಂತೇಳಿ ಸೃಷ್ಟಿಯವರು ತಮ್ಮ ವಾದನ ಮಂಡನೆ ಮಾಡಿದರು. ಅಂಕಗಳ ಬಗ್ಗೆ ಹೇಳ್ಬೇಕಾಗಿತ್ತು ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಒಂದು ಮಾತು ನೆನಪಿ ಬರ್ತದ. ಉತ್ತಮ ಅಂಕಗಳನ್ನು ಗಳಿಸಲು ಓದಬೇಡ, ಉತ್ತಮ ಅಂಕಗಳನ್ನು ಗಳಿಸಲು ಓದಬೇಡ, ಉತ್ತಮ ಜೀವನ ನಡೆಸಲು ಓದು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಒಂದು ಮಾತು ನೆನಪಿ ಬರ್ತದ. ಉತ್ತಮವಾಗಿ ಜೀವನ ನಡೆಸಲಿಕ್ಕೆ ನಾವು ಓದಬೇಕಾಗಿದ್ದ ಅಂಕಗಳಿಗೆ ಅಲ್ಲ ಅನ್ನುವಂಥದ್ದು ಸೃಷ್ಟಿ ಅವರ ವಾದ. ಈಗ
ಶಿಕ್ಷಣ ಈಗಿಂದು ಚೆನ್ನಾಗಿತ್ತು ಅಂತೇಳಿ ನಮ್ಮ ಈಗ ಎಡಭಾಗದಲ್ಲಿ ತುರ್ತಿಯವರು ತಮ್ಮ ವಾದವನ್ನು ಮಂಡಿಸಲಿದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳ ಮೂಲಕ ಅವರಿಗೆ ಪ್ರೋತ್ಸಾಹಿಸ್ತಾರೆ. ತಡಿ ಸೃಷ್ಟಿ ಯಾಕೆ ಅಂದಿನ ಶಿಕ್ಷಣ ಅಂತ ನಂದಿಯಲ್ಲ. ಈಗ ನೀ ಹೇಳಿದೆ ಅಲ್ವಾ ದ್ರೋಣಾಚಾರ್ಯರ ಬಗ್ಗೆ, ಅದ ದ್ರೋಣಾಚಾರ್ಯನ ತಗೋ. ಈಗ ಒಂದಿನ ಏಕಲವ್ಯ ಏನ್ ಮಾಡ್ತಾರೆ, ದ್ರೋಣಾಚಾರ್ಯರ ಬಳಿ ವಿದ್ಯೆ ಕಲಿಯಾಕ ಹೋಗ್ತಾರೆ. ಅವಾಗ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ ಹೇಳ್ರಿಪ್ಪ, ವಿದ್ಯೆ ಕಲ್ಸಾಕ ನಿರಾಕರಿಸ್ತಾರೆ. ಯಾಕಂದ್ರ ಅವರು ಬ್ರಾಹ್ಮಣ ಮತ್ತು ಕ್ಷತ್ರಿಯ ಧರ್ಮಕ್ಕೆ ಮಾತ್ರ ವಿದ್ಯೆ ಹೇಳ್ಕೊಡೋ ಪದ್ಧತಿ ಇರ್ತೈತಿ. ಹಂಗಂದಾಗ ಏಕಲವ್ಯ ಅವ್ರ ವಿದ್ಯೆ ಮೇಲೆ ಭಕ್ತಿ ಯಾವತ್ತೂ ಕಡಿಮೆ ಮಾಡ್ಕೊಳ್ಳೋದಿಲ್ಲ. ಹಂಗ ಅವ್ರ ಗುರುಗಳಾದ ದ್ರೋಣಾಚಾರ್ಯದ ಮೂರ್ತಿಯನ್ನು ಮುಂದೆ ಇಟ್ಕೊಂಡ ಶಿಕ್ಷಣವನ್ನು ಪಡಿತಾರೆ. ಅದನ್ನ ಒಂದಿನ ದ್ರೋಣಾಚಾರ್ಯ ನೋಡಿ ಏಕಲವ್ಯಂಗ ಗುರುದಕ್ಷಿಣೆಯಾಗಿ ತನ್ನ ಬಲಗೈದ ಹೆಬ್ಬೆರಳನ್ನು ನೀಡುತ್ತಾರೆ. ಏನ್ ಹೇಳ್ರಿ, ಬಲಗೈದ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ನೀಡುತ್ತಾರೆ. ಬಾಣಗಳನ್ನ ಬಲಗೈದ ಹೆಬ್ಬೆರಳಿಂದ ಬಿಡ್ತಾರನೆ ಯಾರ್ಗೆ ಬಿಡ್ತೀರನ್ಮ ನೀವ? ಬರಕ್ ಬರ್ತೇನೆ ಯಾರ್ಗಾರ? ಇಲ್ಲ, ಬಲಗೈದ ಹೆಬ್ಬೆರಳ ಮುಖ್ಯ. ಹಂಗಿದ್ರು ಏಕಲವ್ಯ ಅವ್ರ ಗುರುಗಳ ಮಾತಿಗೆ ಗೌರವ ಕೊಟ್ಟು ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ನೀಡ್ತಾರೆ. ಈಗ ಸೃಷ್ಟಿ ನಮ್ ಟೀಚರ್ಗಳು ಯಾರ ನೀನ್ ಚಲೋ ಬರ್ತೀವ ನಿಂಗೆಲ್ಲ ನಾವ ಕಲ್ಸೇವಂತ ಯಾರ ನೀನ್ ಗುರುದಕ್ಷಿಣೆಯಾಗಿ ಹೆಬ್ಬೆರಳು ಕೇಳಾರನೆ? ಇಲ್ಲ, ಅವ್ರು ಕೇಳೋದೇ ಇಲ್ಲ, ನಾವು ಕೊಡೋದು ಇಲ್ಲ. ಅಂತ ಪದ್ಧತಿ ನಮ್ ಶಿಕ್ಷಣದಾಗ ಇಲ್ಲೂ ಇಲ್ಲ. ಇಲ್ಲ ಏನ್ ನೋಡ್ ಬರ್ತೇವೆ ಹೇಳ್ರಿಪ್ಪ, ದ್ರೋಣಾಚಾರ್ಯದ ಸ್ವಾರ್ಥ ಮತ್ತೆ ಕ್ರೋಧ ಗುಣಗಳನ್ನ ನೋಡ್ ಬರ್ತೇವಿ. ಏನ್ ಹೇಳ್ರಿ, ದ್ರೋಣಾಚಾರ್ಯದ ಸ್ವಾರ್ಥ ಮತ್ತೆ ಕ್ರೋಧ ಗುಣಗಳನ್ನ ನೋಡ್ ಬರ್ತೇವಿ. ನಾವ ಈಗಿನ ಶಿಕ್ಷಣದಾಗ ಯಾವ್ದ ಲಿಂಗ ಭೇದ ಇಂದ ಎಲ್ಲಾರು ಸಮಾನ ಅನ್ನೋ ರೀತಿಯಲ್ಲಿ ಶಿಕ್ಷಣವನ್ನು ಪಡೆಯತೀವಿ. ಅದಕ್ಕೆ ನಾನು ಅಂದಿನ ಶಿಕ್ಷಣಕ್ಕಿಂತ ಇಂದಿನ ಶಿಕ್ಷಣನ ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೆಳಗಾವಿಯ ನಾಗನೂರು ಮಠದ ಡಾಕ್ಟರ್ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನೇತೃತ್ವದಲ್ಲಿ ಉತ್ತರ ಕರ್ನಾಟಕದ ಜನತೆಗೆ ಗುಣಮಟ್ಟದ ಶಿಕ್ಷಣ ನೀಡಲು ಬಿಜಿಎಸ್ ಶಿಕ್ಷಣ ಟ್ರಸ್ಟ್ ಮುಂದಾಗಿದೆ. ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮಾನಸ ಪುತ್ರರಾದ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ಮಕ್ಕಳಿಗೆ ಸಂಸ್ಕಾರ ನೀಡುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ. ವಿಶೇಷವಾಗಿ ಚಿಣ್ಣರ ಜಾಣರ ಜಗಲಿ ಕಟ್ಟೆಯ ಪರಿಕಲ್ಪನೆ ಆಧಾರದ ಮೇಲೆ ಹರಟೆ ಕಾರ್ಯಕ್ರಮ ರೂಪಿಸಿರುವುದು ವಿಶೇಷವಾಗಿದೆ. ಮಕ್ಕಳ ವ್ಯಕ್ತಿತ್ವದ ಸಮಗ್ರ ವಿಕಾಸಕ್ಕೆ ವರದಾನವಾಗಿರುವ ಹರಟೆ ಕಾರ್ಯಕ್ರಮದ ನೇತೃತ್ವವನ್ನು ದೃಶ್ಯ ಮಾಧ್ಯಮದ ಹರಟೆ ಖ್ಯಾತಿಯ ಮಾಮನಿ ವಹಿಸಿ ಮಕ್ಕಳ ಪ್ರತಿಭೆಯನ್ನು ಹೊರಚೆಲ್ಲುವ ಕೆಲಸವನ್ನು ಸಮರ್ಥವಾಗಿ ಮಾಡಿ ಕಾರ್ಯಕ್ರಮ ನಡೆಸಿಕೊಟ್ಟಿರುವುದು ಸಂತೋಷ ತಂದಿದೆ ಎಂದು ಸ್ವಾಮೀಜಿ ಹೇಳಿದರು. ಧಾರವಾಡದ ವಿಕಾಸನಗರದಲ್ಲಿರುವಂತಹ ಬಿಜಿಎಸ್ ಶಾಲೆಗೆ ಬಂದು ಇಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮಗಳನ್ನು ನೋಡಿ ತುಂಬಾ ಸಂತೋಷಪಟ್ಟಿದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮೀಜಿಯವರು ಶಿಕ್ಷಣ ಪ್ರೇಮಿಗಳಾಗಿದ್ದರು, ಮಾತೃ ಹೃದಯಗಳಾಗಿದ್ದರು. ಈ ದೇಶದ ಅಭಿವೃದ್ಧಿ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನುವಂಥ ಒಂದು ಭಾವನೆಯಿಂದ ಅವರು ನಾಡಿನ ಎಲ್ಲೆಡೆ ಇಂತಹ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋದ್ರ ಮೂಲಕ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೂ ಕೂಡ ಶಿಕ್ಷಣವನ್ನ ಕೈಗೆಟುಕುವಂತೆ ಮಾಡಿದರು. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲಿನೂ ಕೂಡ ದೂರದ ನಮ್ಮ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿನೂ ಕೂಡ ಶಾಲೆಯನ್ನ ಪ್ರಾರಂಭ ಮಾಡೋದ್ರ ಮೂಲಕ ಅಲ್ಲಿರುವಂತಹ ಮಕ್ಕಳಿಗೂ ಕೂಡ ಗುಣಾತ್ಮಕ ಶಿಕ್ಷಣವನ್ನು ನೀಡುವಂತಹ ಒಂದು ಕಾರ್ಯವನ್ನ ಅವರು ಬಹಳ ದಿನಗಳಿಂದ ನಡೆಸಿಕೊಂಡು ಬಂದರು. ಶಿಕ್ಷಣ ಮನುಷ್ಯನಿಗೆ ಶಕ್ತಿಯನ್ನು ಕೊಡುವಂತಹದ್ದು. ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಳಬೇಕಾದರೆ ಶಿಕ್ಷಣ ಬಹಳಷ್ಟು ಅವಶ್ಯ. ಅದಕ್ಕಾಗಿಯೇ ನಮ್ಮ ಹಿರಿಯರು ನಾಲೆಜ್ ಈಸ್ ಪವರ್ ಅಂತ ಹೇಳಿದ್ರು. ಜ್ಞಾನವೇ ಶಕ್ತಿ. ಆ ಶಕ್ತಿ ಇಲ್ಲದೆ ಹೋದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಪೂಜ್ಯರಾಗಿರುವಂತಹ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು ಎಲ್ಲರಿಗೂ ಶಕ್ತಿಯನ್ನು ತುಂಬುವಂತ, ಎಲ್ಲರಲ್ಲಿ ಚೈತನ್ಯವನ್ನು ತುಂಬುವಂತ ಒಂದು ಕಾರ್ಯವನ್ನ ಮಾಡಿಕೊಂಡು ಬಂದರು. ಅದರ ಜೊತೆಗೆ ವಿಶೇಷವಾಗಿ ಮಕ್ಕಳಲ್ಲಿರುವಂತ
ಆ ಒಂದು ಸುಪ್ತವಾಗಿರುವಂತಹ ಚೈತನ್ಯವನ್ನ ಅಭಿವ್ಯಕ್ತಿಗೊಳಿಸೋದಕ್ಕೆ ಪೂರಕವಾಗಿರುವಂತಹ ಒಂದು ವಾತಾವರಣವನ್ನ ಅವರು ನಿರ್ಮಿಸಿದರು. ಅನೇಕ ಜನ ನಿಷ್ಠಾವಂತ ಶಿಕ್ಷಕರನ್ನ ತಮ್ಮ ಸಂಸ್ಥೆಯಲ್ಲಿ ಇಟ್ಟುಕೊಂಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ನೀಡುವಂತಹ ಒಂದು ಕಾರ್ಯವನ್ನ ಮುಂದುವರಿಸಿಕೊಂಡು ಬಂದರು. ಬಹುಶಃ ಇವತ್ತು ನಮ್ಮ ಕರ್ನಾಟಕದಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಏನಿದೆ ಅಲ್ಲ, ಅದು ಬೃಹತ್ತಾಗಿ ಬೆಳೆದಿರುವಂತಹ ಒಂದು ಶಿಕ್ಷಣ ಸಂಸ್ಥೆ. 400ಕ್ಕಿಂತಲೂ ಅಧಿಕ ಶಿಕ್ಷಣ ಸಂಸ್ಥೆಗಳನ್ನ ಕರ್ನಾಟಕದ ಗ್ರಾಮ ಮತ್ತು ಪಟ್ಟಣಗಳಲ್ಲಿ ನಡೆಸಿಕೊಂಡು ಬಂದಿರುವಂತಹ ಹಿರಿಮೆ ಈ ಒಂದು ಶಿಕ್ಷಣ ಸಂಸ್ಥೆಯದು. ಇವತ್ತು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳು ಕೂಡ ಇವತ್ತು ಶಿಕ್ಷಣವನ್ನು ಪಡೆದು ನಮ್ಮ ನಾಡಿನ ಮತ್ತು ದೇಶದ ವಿವಿಧ ಹುದ್ದೆಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಸ್ವಾವಲಂಬಿಗಳಾಗಿ ತಮ್ಮ ಬದುಕನ್ನ ಸಾಗಿಸ್ತಾ ಇದ್ದಾರೆ. ವ್ಯಕ್ತಿಗಳನ್ನ ಸ್ವಾವಲಂಬಿಯಾಗಿಸೋದೇ ಶಿಕ್ಷಣದ ಒಂದು ಉಪಯೋಗ, ಶಿಕ್ಷಣದ ಒಂದು ಪ್ರಯೋಜನ. ಆ ಒಂದು ಹಿನ್ನೆಲೆಯಲ್ಲಿ ಅಂಥ ಒಂದು ಸ್ವಾವಲಂಬಿಗಳಾಗಿ ನಮ್ಮ ಜನ ಬದುಕುವಂತ ಶಿಕ್ಷಣವನ್ನ ಜನರಿಗೆ ನೀಡುವಂತ ಒಂದು ಕಾರ್ಯವನ್ನ ಪೂಜ್ಯರು ಮಾಡಿದ್ರು. ಶಿಕ್ಷಣ ಅಂದ್ರೆ ಅದು ಕೇವಲ ಅಕ್ಷರಾಭ್ಯಾಸ ಅಲ್ಲ. ಶಿಕ್ಷಣ ಸಾರ್ಥಕತೆಯನ್ನು ಪಡೆಯುವುದು ಸಂಸ್ಕಾರದಿಂದ ಮಾತ್ರ. ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಗಳ ಒಂದು ವೈಶಿಷ್ಟ್ಯ ಏನು ಅಂದ್ರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಸ್ಕಾರದ ಜೊತೆಗೆ ಶಿಕ್ಷಣವನ್ನು ಕೊಡುವಂತಹದ್ದು. ಇವತ್ತು ಸಂಸ್ಕಾರ ಇಲ್ಲದೆ ಇರುವಂತಹ ಶಿಕ್ಷಣ ಅದು ಶುಷ್ಕವಾಗಿರ್ತದೆ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಶಿಕ್ಷಣ ಅಂತ ಕರೀಲಿಕ್ಕೂ ಕೂಡ ಸಾಧ್ಯ ಹೋಗೋದಿಲ್ಲ. ಅಕ್ಷರಗಳನ್ನು ಕಲಿಸೋದು ಶಿಕ್ಷಣ ಅನಿಸ್ಕೊಳ್ಳೋದಿಲ್ಲ. ಅಕ್ಷರಗಳನ್ನು ಕಲಿತವರು ವಿದ್ಯಾವಂತರ ಅನಿಸ್ಕೊಳ್ಳೋದಿಲ್ಲ. ಅಕ್ಷರಗಳನ್ನು ಕಲಿತವರು ಸಾಕ್ಷರ ಅನಿಸ್ಕೊಳ್ತಾರೆ. ಅಕ್ಷರಗಳನ್ನು ಕಲಿತವರಿಗೆ ನಾವು ಸಾಕ್ಷರ ಅಂತೀವಿ. ಆ ಸಾಕ್ಷರ ಅನ್ನುವಂಥ ಶಬ್ದವನ್ನ ತಿರುಮುರುವಾಗಿ ಓದಿದ್ರೆ ರಾಕ್ಷಸ ಅಂತ ಆಗ್ತದೆ. ಅಂದ್ರೆ ಸಂಸ್ಕಾರ ರಹಿತವಾಗಿರುವಂತ ಶಿಕ್ಷಣವನ್ನ ನಾವು ಮಕ್ಕಳಿಗೆ ಕೊಟ್ರೆ ಆ ಮಕ್ಕಳು ಸಮಾಜ ಕಂಟಕರಾಗಿ ಬದುಕ್ತಾರೆ. ಆ ಒಂದು ಕಾರಣಕ್ಕಾಗಿ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೂಡ ಕೊಡಬೇಕಾಗಿರುವಂತದ್ದು ಬಹಳಷ್ಟು ಅವಶ್ಯ. ಆ ದಿಸೆಯಲ್ಲಿ ಇವತ್ತು ನಮ್ಮ ವಿಕಾಸನಗರದ, ಧಾರವಾಡದ ವಿಕಾಸನಗರದ ಈ ಶಾಲೆಯಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಸಂಸ್ಕಾರವನ್ನು ಕಲಿಸುವಂತ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರುವಂತಹದ್ದು. ಪ್ರಾಚೀನ ಕಾಲದಿಂದಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನುವಂಥ ಒಂದು ಮಾತುಗಳನ್ನ ನಾವೆಲ್ಲ ಕೇಳಿದ್ದೇವೆ. ಇಲ್ಲಿನೂ ಕೂಡ ಮಕ್ಕಳಿಗೆ ತಂದೆ ತಾಯಿಗಳನ್ನ ಗೌರವಿಸುವಂತ ಒಂದು ವಿಶೇಷವಾಗಿರುವಂತ ಒಂದು ಸಂಸ್ಕಾರವನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಇವತ್ತು ಬೆಳಗಿನಿಂದ ಮಕ್ಕಳಿಂದ ತಂದೆ ತಾಯಿಗಳ ಪಾದಪೂಜೆ ನೆರವೇರಿಸುವಂತಹ ಈ ಕಾರ್ಯಕ್ರಮ ಏನಿದೆ ಅಲ್ಲ, ಇದು ತಂದೆ ತಾಯಿಗಳನ್ನ ನಾವು ಗೌರವಿಸಬೇಕು ಅನ್ನುವಂಥ ಒಂದು ವಿಶೇಷವಾಗಿರುವಂತ ಸಂಸ್ಕಾರವನ್ನ ಮಕ್ಕಳಿಗೆ ಕೊಡುವಂತ ಒಂದು ಕಾರ್ಯಕ್ರಮ ಇದು. ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆದಾಗ ದೇಶದಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆ ಆಗ್ತದೆ. ಇಲ್ಲದೆ ಹೋದ್ರೆ ಮಕ್ಕಳು ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತ ಒಂದು ಕಾರ್ಯವನ್ನು ಮಾಡ್ತಾರೆ. ತಂದೆ ತಾಯಿಗಳಲ್ಲಿ ಭಕ್ತಿ, ಶ್ರದ್ಧೆ, ವಿಶ್ವಾಸ ಇರುವಂತ ಮಕ್ಕಳು ತಂದೆ ತಾಯಿಗಳನ್ನ ಸದಾಕಾಲ ತಮ್ಮ ಹತ್ರ ಇಟ್ಟುಕೊಂಡು ಅವರನ್ನ ಸಂರಕ್ಷಣೆ ಮಾಡುವಂತ ಕಾರ್ಯವನ್ನ ವೃದ್ಧಾವಸ್ಥೆಯಲ್ಲಿ ಸಂರಕ್ಷಣೆ ಮಾಡುವಂತಹ ಒಂದು ಕಾರ್ಯವನ್ನು ಮಾಡ್ತಾರೆ. ನಮ್ಮ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯವರು ಮಾಡುತ್ತಿರುವಂತ ಇದೊಂದು ಬಹಳ ಮಹತ್ವದ ಹೆಜ್ಜೆ, ಮಹತ್ವದ ಕಾರ್ಯಕ್ರಮ. ಅಂದ್ರೆ ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆ ಆಗಬೇಕು, ಭಾರತೀಯ ಸಂಸ್ಕೃತಿ ಬೆಳೆದು ಬರಬೇಕು ಅನ್ನುವಂತ ಒಂದು ಕಾರಣಕ್ಕಾಗಿ ಇಂಥ ಎಲ್ಲ ಸಂಸ್ಕಾರದ ಒಂದು ಕಾರ್ಯಕ್ರಮಗಳನ್ನ ಅವರು ಶಾಲಾ ಮಕ್ಕಳಿಗೆ ಕಲಿಸಿಕೊಡುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಡಾಕ್ಟರ್ JN ರಾಮಕೃಷ್ಣೇಗೌಡ ಅವರು ನಮ್ಮ ಆದಿಚುಂಚನಗಿರಿ ಮಠದ ಪೂಜ್ಯ ಶ್ರೀ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಮಾನಸಪುತ್ರರು. ಅವರ ಒಂದು ಆದೇಶವನ್ನ ಶಿರಸಾ ಪಾಲಿಸಿ ತಮ್ಮ ಸರ್ವಸ್ವನ್ನ, ತನು ಮನ ಧನವನ್ನ ಇಂಥ ಒಂದು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂತಹ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಸೇವೆ ಬಹಳ ಉತ್ಕೃಷ್ಟವಾಗಿರುವಂತಹದ್ದು. ಸೇವಾ ಧರ್ಮೋ ಪರಮಗಹನೋ ಯೋಗಿನಾಂ ಅಪ್ಯಗಮ್ಯತಾಂ ಅಂತ ಹೇಳ್ತಾರೆ. ಬಹುಶಃ ನಮ್ಮ ನಾಡಿನಲ್ಲಿ ಡಾಕ್ಟರ್ JN ರಾಮಕೃಷ್ಣೇಗೌಡರು ಹಾಗೆ ಇಂಥ ಒಂದು ಸೇವೆಯನ್ನ, ಗುರುವಾಜ್ಞೆಯನ್ನ ಪಾಲಿಸಿ ಸೇವೆಯನ್ನ ಮಾಡುವಂತ ವ್ಯಕ್ತಿಗಳನ್ನ ಬಹಳ ಕಡಿಮೆ ನಾವು ನೋಡ್ತೇವೆ. ಅಂಥ ವಿರಳ ವ್ಯಕ್ತಿಗಳಲ್ಲಿ ಡಾಕ್ಟರ್ JN ರಾಮಕೃಷ್ಣೇಗೌಡ ಅವರು ಒಬ್ರು. ಅವರು ಈ ಒಂದು ನಮ್ಮ ಧಾರವಾಡದ ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ವಿಕಾಸನಗರದಲ್ಲಿ ಈ ಶಾಲೆಯನ್ನ ಬಹಳ ಅಚ್ಚುಕಟ್ಟಾಗಿ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ವಿಶೇಷವಾಗಿರುವಂತಹ ಒಂದು ಪ್ರಾಶಸ್ತ್ಯ ಇಲ್ಲ. ಆ ಕಾರಣಕ್ಕಾಗಿನೇ ಉತ್ತರ ಕರ್ನಾಟಕ ಬಹಳ ಹಿಂದುಳಿದ ಪ್ರದೇಶ ಅಂತ ಹೇಳಿ
ಇವತ್ತು ನಾವೆಲ್ಲ ಮಾತನಾಡೋದನ್ನು ಕೇಳ್ತೀವಿ. ದಕ್ಷಿಣ ಕರ್ನಾಟಕಕ್ಕಿಂತಲೂ ಉತ್ತರ ಕರ್ನಾಟಕ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದಿಲ್ಲ ಅನ್ನುವಂಥ ಒಂದು ಮಾತನ್ನು ಈ ಭಾಗದಲ್ಲಿ ನಾವು ಕೇಳ್ತೇವೆ. ಉತ್ತರ ಕರ್ನಾಟಕದ ಮಕ್ಕಳು ಕೂಡ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಬೇಕು, ಅವರು ಕೂಡ ನಾಡಿನ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೀಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಉತ್ತರ ಕರ್ನಾಟಕದಲ್ಲಿ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಡಾಕ್ಟರ್ JN ರಾಮಕೃಷ್ಣೇಗೌಡ ಅಂತ ಮಹತ್ವದ ವ್ಯಕ್ತಿಗಳನ್ನು ಆ ಸಂಸ್ಥೆಗಳನ್ನು ನೋಡೋದಕ್ಕೆ ನೇಮಿಸಿ ಇಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನೇ ಅವರು ಮಾಡಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಪರಮ ಪೂಜ್ಯರಾಗಿರುವಂಥ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು ಈ ಮಹೋನ್ನತ ಕಾರ್ಯಕ್ಕೆ ಅವರಿಗೆ ಎಷ್ಟು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕೂಡ ಕಡಿಮೆ. ಅವರ ಮಾನಸಪುತ್ರರಾಗಿರುವಂಥ ಡಾಕ್ಟರ್ JN ರಾಮಕೃಷ್ಣೇಗೌಡ ಅವರು ಕೂಡ ಇವತ್ತು ಆ ಒಂದು ಸೇವೆಯನ್ನು ಮುಂದುವರಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸಮಸ್ತ ಜನತೆ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ. ತಂದೆ ತಾಯಿಗಳ ಪಾದಪೂಜೆ ಹಾಗೂ ಚಿಣ್ಣರ ಜಾಣರ ಜಗಲಿ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣೇಗೌಡ ಮಾತನಾಡಿ, BGS ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶೇಷ ಕಾರ್ಯಕ್ರಮ ರೂಪಿಸಿ ಮಕ್ಕಳ ವ್ಯಕ್ತಿತ್ವ ವಿಕಸನಗೊಳಿಸುವ ಜೊತೆಗೆ ಮಕ್ಕಳಲ್ಲಿ ಗುರುಹಿರಿಯರು ಹಾಗೂ ತಂದೆತಾಯಿಗಳನ್ನು ಗೌರವಿಸುವ ಸಂಸ್ಕಾರ ತುಂಬುವ ಕಾರ್ಯವನ್ನು ಸಮರ್ಥವಾಗಿ ಮಾಡಲಾಗಿದೆ. ಗ್ರಾಮೀಣ ಪ್ರತಿಭೆಗಳ ಸಾಮರ್ಥ್ಯ ಕಂಡು ಸಂತೋಷವಾಗಿದೆ. ಮಕ್ಕಳ ಪ್ರತಿಭೆಯನ್ನು ಉತ್ತೇಜಿಸಿ ಪ್ರೋತ್ಸಾಹಿಸುತ್ತಿರುವ ಪೋಷಕರ ಸಹಕಾರವನ್ನು ಸದಾ ಸ್ಮರಿಸುವುದಾಗಿ ರಾಮಕೃಷ್ಣೇಗೌಡ ಹೇಳಿದರು. ಪ್ರಥಮತಃ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಯುಗಯೋಗಿ ಭೈರವೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 72ನೇ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ಈಗ ತಾನೇ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಬಹಳ ವಿಶೇಷವಾದ ಮಾಹಿತಿಗಳನ್ನು ತಮಗೆ ನೀಡಿರುವಂಥ ಪೂಜ್ಯ ಮಹಾಸನ್ನಿಧಿಯವರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ, ಈ ಚಿಣ್ಣರ ಜಾಣರ ಜಗಲಿಯ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ಶಾಲೆಯಲ್ಲಿರುವಂಥ ಮಕ್ಕಳುಗಳು ವೇದಿಕೆಗಳನ್ನು ಕೊಟ್ಟರೆ ಮಾತ್ರ ಮೇಲೆ ಬರ್ಲಿಕ್ಕೆ ಸಾಧ್ಯ, ಧೈರ್ಯ ಬರ್ಲಿಕ್ಕೆ ಸಾಧ್ಯ, ವಿಷಯಗಳನ್ನು ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಕಾರಣದಿಂದ ಬಹುಶಃ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಮಕ್ಕಳುಗಳ ಮನಸ್ಸು ಯಾವಾಗಲೂ ಕೂಡ ಖಾಲಿ ಚೀಲ ಇದ್ದಾಗೆ. ಈ ಖಾಲಿ ಚೀಲಕ್ಕೆ ಏನನ್ನು ತುಂಬಿದ್ರು ಕೂಡ ಆ ಚೀಲ ತುಂಬಿಸ್ಕೊಳ್ಳುತ್ತೆ. ದವಸ ತುಂಬೋದು, ಧಾನ್ಯ ತುಂಬೋದು, ಕಸ ತುಂಬೋದು, ಗಲೀಜು ತುಂಬೋದು, ಸಾಧ್ಯ ಆದರೆ ನಿಮ್ಮಲ್ಲಿರುವಂಥ ಹಣ ತುಂಬೋದು, ಬಂಗಾರ ಕೂಡ ತುಂಬೋದು. ಹಾಗೆ ಖಾಲಿ ಇರುವಂಥ ಮಕ್ಕಳ ಮನಸ್ಸಿಗೆ ಶಿಕ್ಷಕರು ಒಳ್ಳೆಯ ಮಾಹಿತಿಗಳನ್ನು ಕೊಡೋದ್ರ ಮುಖಾಂತರ ಈ ರಾಷ್ಟ್ರದ ಸತ್ಪ್ರಜೆಗಳನ್ನು ಮಾಡುವಂಥ ಇದೊಂದು ವೇದಿಕೆ. ಬಹುಶಃ ಈಗ ತಾನೇ ನೀವು ನೋಡಿದ್ರಿ, ಮಕ್ಕಳುಗಳು ಅಷ್ಟು ನಿರ್ಭಯವಾಗಿ ಅಷ್ಟು ಸಮಯ ಎಷ್ಟು ಚೆನ್ನಾಗಿ ಮಕ್ಕಳುಗಳು ಆ ವಿಷಯಗಳನ್ನು ಮಂಡಿಸ್ತಾರೆ ಅಂತ ಹೇಳಿದ್ರೆ ನಮ್ಮಂಥವ್ರು ಕೂಡ ಅಷ್ಟು ಸಮಯ ಮಂಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನಿಸುತ್ತೆ. ಅಂದರೆ ಅವ್ರಿಗೆ ವೇದಿಕೆಯ ಅವಶ್ಯಕತೆ ಇತ್ತು. ಇದನ್ನು ಕಳೆದ 2 ವರ್ಷಗಳಿಂದ ಯೋಚನೆ ಮಾಡಿ ಗುರುಗಳ ಪಟ್ಟಾಭಿಷೇಕ ವಾರ್ಷಿಕ ಮಹೋತ್ಸವಕ್ಕೆ ಯಾಕೆ ಮಾಡಬಾರ್ದು ಅಂತ ಚಿಂತನೆ ಮಾಡಿ ಬಹುಶಃ ಇದನ್ನು ನಡೆಸ್ಕೊಂಡು ಬರ್ತಿದ್ವಿ. ಅದು ಅಷ್ಟು ಸುಂದರವಾಗಿ ಮೂಡಿ ಬರ್ತಾ ಇದೆ. ಈಗಾಗಲೇ 8ನೇ ತಾರೀಕು ನಾವು ಸ್ಟಾರ್ಟ್ ಮಾಡಿದ್ವಿ, 23ಕ್ಕೆ ಇದು ಮುಕ್ತಾಯ ಆಗ್ತದೆ. ನಿರಂತರವಾಗಿ ನಮ್ಮ ಶಾಲೆಗಳಲ್ಲಿ ಇದನ್ನು ನಡೆಸ್ಕೊಂಡು ಬಂದಿದ್ವಿ. ಪೂಜ್ಯ ಮಹಾಸನ್ನಿಧಿಯವರು ಹೇಳಿದಾಗೆ ಉತ್ತರ ಕರ್ನಾಟಕದಲ್ಲಿ ಏನಾದರೂ ನಾವು ಶಾಲಾ ಕಾಲೇಜುಗಳು ಮಾಡಿದ್ದೀವಿ ಅಂದರೆ ಅದಕ್ಕೆ ಗುರುಗಳ ಸಹಕಾರ. ಅಂದರೆ ಈ ಭಾಗದ ಎಲ್ಲ ಜಗದ್ಗುರುಗಳು ಈ ಮಠದ ಜೊತೆಗೆ. ನಮ್ಮ ಗುರುಗಳು ಹೇಗೆ ಅಂತ ಹೇಳಿದ್ರೆ ತಾಯಿ ಹೃದಯ ಇದ್ದಾಗೆ ಬಾಲಗಂಗಾಧರ ಸ್ವಾಮಿಗಳು. ನಮ್ಮ ನಾಗನೂರಜ್ಜರು ಮುಂದೆ ಹೇಳಬೇಕಾಗಿತ್ತು, ಬಹುಶಃ ಸಮಯದ ಅಭಾವ ಹೇಳಿಲ್ಲ ಅಂತ ಅನ್ಕೊಂಡಿದ್ದೀನಿ. ಅವರನ್ನ ನಮ್ಮ ಯಾರ ಮುಖ್ಯವಾದಂಥ ಗೆಸ್ಟ್ಗಳು ಬಂದರೆ ಸ್ವಾಮಿಗಳ ಪಕ್ಕ ಇದ್ರೆ ಮಂತ್ರಿಗಳನ್ನೋ ಅಥವಾ ಮಹೋದಯರನ್ನೋ ಕೆಳಗೆ ಇಳಿಸಿ ಮಹಾಸ್ವಾಮೀಜಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ರು. ಆ ಥರದ ಅವಿನಾಭಾವ ಸಂಬಂಧ ಗುರುಗಳಿಗೆ ಮತ್ತು ಇವರಿಗಿದ್ದದ್ದು. ಬಹುಶಃ ಇವತ್ತಿಗೂ ಕೂಡ ಅದನ್ನೇ ಮುಂದುವರಿಸ್ತಾ ಮಠದ ಬಗ್ಗೆ ಗುರುಗಳ ಬಗ್ಗೆ ಪ್ರೀತಿ ಇಟ್ಕೊಂಡು ನಮ್ಮ ಜೊತೆಗೆ ಯಾವಾಗಲೂ ಕೂಡ ಸಹಕಾರ ಕೊಡುವಂಥ ಮಹನೀಯರು. ಅವ್ರಿಗೆ ಯಾವಾಗಲೂ ಕೂಡ ನಾನು ಚಿರಋಣಿ ಆಗಿರ್ತೀನಿ. ಹಾಗೇನೆ ಈ ಮಕ್ಕಳುಗಳ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಮಾಡೋದಕ್ಕೆ ನಮ್ಮ ಶಿಕ್ಷಕರ ಪಾತ್ರ ಕೂಡ ಬಹಳ ಅಗತ್ಯ. ಅವರು ಪ್ರಯತ್ನ ಮಾಡಿರ್ತಾರೆ, ತಯಾರು ಮಾಡಿರ್ತಾರೆ. ಆ ಎಲ್ಲವೂ ಕೂಡ ಮಕ್ಕಳುಗಳಿಗೆ ಒಂದು ವಿಶಿಷ್ಟವಾದಂಥ ವೇದಿಕೆ ನಿರ್ಮಾಣ ಮಾಡೋದ್ರ ಮುಖಾಂತರ ಸ್ವತಂತ್ರವಾಗಿ ಎಲ್ಲವನ್ನು ಬಹುಶಃ ವೇದಿಕೆ ಮುಖಾಂತರ ಹೇಳುವಂತ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ. ಇದೇ ಸಂದರ್ಭದಲ್ಲಿ ಕೆಆರ್ ಪೇಟೆಯ ಹಿರಿಯ ಪತ್ರಕರ್ತರಾದ ಡಾಕ್ಟರ್ KR ನೀಲಕಂಠ ಮಾತನಾಡಿ ಈ ಕಾರ್ಯಕ್ರಮದ ವಿವರಣೆ ತಿಳಿಸಿದರು. ನಮಸ್ಕಾರ. ಇವತ್ತು ಧಾರವಾಡದ ವಿಕಾಸ್ ನಗರದಲ್ಲಿ BGS ಶಿಕ್ಷಣ ಸಂಸ್ಥೆಯಲ್ಲಿ ಜಗದ್ಗುರು ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ 51ನೇ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಂದ ವಿಶೇಷವಾಗಿ
ಈ ಮಾತನಾಡುವ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥ ಚಿಣ್ಣರ ಜಾಣರ ಜಗಲಿ ಎನ್ನುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಜೊತೆಗೆ ಮಕ್ಕಳು ತಂದೆ ತಾಯಿಗಳನ್ನ ಗೌರವಿಸಬೇಕು, ಉತ್ತಮವಾದ ಸಂಸ್ಕಾರವನ್ನು ಅವರು ತಮ್ಮ ಜೀವನದಲ್ಲಿ ಬೆಳೆದೊಡಿಸ್ಕೋಬೇಕು ಅನ್ನುವಂತ ಒಂದು ಸದಾಶಯವನ್ನ ಇಟ್ಕೊಂಡು ತಂದೆ ತಾಯಿಗಳನ್ನ ಪೂಜೆ ಮಾಡಿ ಅವರ ಪಾದ ಪೂಜೆಯನ್ನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ರೂಪಿಸಿ ಇವತ್ತು ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಅವರ ಸಾರಥ್ಯದಲ್ಲಿ ಚಿಣ್ಣರ ಜಾಣರ ಜಗಲಿ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಸಾರಥ್ಯವನ್ನ ಹರಟೆ ಖ್ಯಾತಿಯ ಬಸವರಾಜ್ ಮಾಮನಿಯವರು ವಹಿಸಿಕೊಂಡಿದ್ದಾರೆ. ಮಕ್ಕಳು ಅಂದಿನ ಶಿಕ್ಷಣ ಒಳ್ಳೆಯದಾ ಅಥವಾ ಇಂದಿನ ಶಿಕ್ಷಣ ಒಳ್ಳೆಯದಾ ಅನ್ನುವ ವಿಚಾರದ ಬಗ್ಗೆ ವಿಚಾರಗಳನ್ನ ಮಾತನಾಡ್ತಾ ಇದ್ದಾರೆ. ಅದ್ಭುತವಾದ ವಿಚಾರವನ್ನ ಮಂಡನೆ ಮಾಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡೋದ್ರ ಜೊತೆಗೆ ಒಳ್ಳೆ ಅಂಶಗಳನ್ನ ಒಳ್ಳೆ ವಿಚಾರಗಳನ್ನ ಕಲಿತು ಅವರು ಈ ನಾಡನ್ನ ಕಟ್ಟುವಂತ ಸುಭದ್ರವಾದ ಕೆಲಸವನ್ನ ಮಾಡೋದ್ರ ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನ ವಿಕಾಸ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯವನ್ನ ಮಾಡ್ತಾ ಇರತಕ್ಕಂತ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಗೌರವ ಕಾರ್ಯದರ್ಶಿಗಳು ಹಾಗೂ ಶಿಕ್ಷಣ ಪ್ರೇಮಿಗಳು ಆಗಿರುವಂತ ರಾಮಕೃಷ್ಣೇಗೌಡ ಅವರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಆರಂಭ ಮಾಡಿ ಕಾರ್ಯಕ್ರಮ ಇವತ್ತು ಧಾರವಾಡದ ವಿಕಾಸ್ ನಗರದ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಾಗನೂರು ಅಜ್ಜ ಅವರು ವಹಿಸಿಕೊಂಡಿದ್ದಾರೆ. ಹಾಗೇನೆ ಹುಬ್ಬಳ್ಳಿ ಧಾರವಾಡ ಮಹಾನಗರಗಳ ಪೊಲೀಸ್ ಕಮಿಷನರ್ ಆಗಿರುವಂತಹ ಶಶಿಕುಮಾರ್ ಅವರು ಕೂಡ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಕ್ಕಳಿಗೆ ಶುಭವನ್ನ ಹಾರೈಸಿ ಹೋಗಿದ್ದಾರೆ. ಇಂಥ ಒಂದು ವಿಶೇಷ ಕಾರ್ಯಕ್ರಮವನ್ನ ರೂಪಿಸಿದಂತ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಹಾಗೂ ಡಾಕ್ಟರ್ ರಾಮಕೃಷ್ಣೇಗೌಡರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ನಮಸ್ಕಾರ. ಶಾಲಾ ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಯಕ್ಷಗಾನ ನೃತ್ಯವು ಸಾರ್ವಜನಿಕರು ಹಾಗೂ ಅತಿಥಿಗಳನ್ನು ರಂಜಿಸಿತು. ಪಾಂಡವಪುರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಜಯರಾಮ್, ಕೃಷ್ಣರಾಜಪೇಟೆ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್, ಕಸಾಪ ಮಾಜಿ ಅಧ್ಯಕ್ಷ ಹರಿಚರಣ್ ತಿಲಕ್, ಸಮಾಜ ಸೇವಕ ಮಲ್ಲಿಕಾರ್ಜುನ ಅಭಿಮಾನಿ ಬಳಗದ ಅಧ್ಯಕ್ಷ ಗಂಜಿಗೆರೆ ಮಹೇಶ್, ವೀರಶೈವ ಸಮಾಜದ ಮುಖಂಡ ಬೆಳ್ಳಾಳೆ ಮಲ್ಲೇಶ್, ಉದ್ಯಮಿ ಜಕ್ಕನಹಳ್ಳಿ ವಿಶ್ವನಾಥ್, ಕಾಂಗ್ರೆಸ್ ಮುಖಂಡರಾದ ಬಿ. ರಾಜಶೇಖರ್, ಚಿನಕುರಳಿ ರಮೇಶ್, ಆಸರೆ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಚ್. ಬಿ. ಮಂಜುನಾಥ್, ಸೈಯದ್ ಖಲೀಲ್, ಬನಘಟ್ಟ ಮಂಜುನಾಥ್ ಮತ್ತಿತರರು ಅತಿಥಿಗಳಾಗಿ ಭಾಗವಹಿಸಿದ್ದರು. ವರದಿ ಡಾ. ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.